ನಮಸ್ಕಾರ ಆತ್ಮೀಯ ಸ್ನೇಹಿತರೆ, ನಾನು ಗುರುದೇವ್ ಬುರುಣಗಿ. ತಮ್ಮೆಲ್ಲರಿಗೂ ಕೂಡ ಸಾಧನಾ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದು ನಾವು ಭಾರತ ಸಂವಿಧಾನದಲ್ಲಿ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂದರೆ ಸಂವಿಧಾನೇತರ ಸಂಸ್ಥೆಗಳ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೇವೆ. ಮೊದಲ ಸಂಚಿಕೆ ಮತ್ತು ಎರಡನೇ ಸಂಚಿಕೆಯಲ್ಲಿ NDC ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಆಗಿರಬಹುದು ಮತ್ತು ನೀತಿ ಆಯೋಗ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ, ಈ ಎರಡು ಸಂವಿಧಾನೇತರ ಸಂಸ್ಥೆಗಳ ಬಗ್ಗೆ ಅಧ್ಯಯನ ಮಾಡಿದ್ದೇವೆ. ಈ ಒಂದು ಮೂರನೇ ಸಂಚಿಕೆಯಲ್ಲಿ ನಾವು ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂದರೆ ಸಂವಿಧಾನಾತ್ಮಕ ಸಂಸ್ಥೆಗಳಲ್ಲಿ ವಿಶೇಷವಾಗಿ ಮೂರನೇ ಸಂಚಿಕೆಯಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಬಗ್ಗೆ ಅಂದರೆ ನ್ಯಾಷನಲ್ ಹ್ಯೂಮನ್ ರೈಟ್ ಕಮಿಷನ್ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೇವೆ. ಹಾಗಾದರೆ ಈ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅಂದ್ರೇನು, ಯಾವ ಉದ್ದೇಶಕ್ಕಾಗಿ ಇದನ್ನು ಅಂತಾರಲ್ಲ ಸಂವಿಧಾನದಲ್ಲಿ ಸಂವಿಧಾನೇತರ ಸಂಸ್ಥೆಗಳಾಗಿ ರಚನೆಗೊಂಡಿದೆ, ಅದರ ಕಾರ್ಯ ಉದ್ದೇಶಗಳೇನು, ಹೇಗೆ ಅಂತಲ್ಲ ಮಾನವನ ಅಭಿವೃದ್ಧಿಯಲ್ಲಿ ಈ ಒಂದು ಸಂಸ್ಥೆ ವಿಶೇಷವಾದಂಥ ಕಾರ್ಯವೈಖರಿಯನ್ನು ಪಡುತ್ತೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ನೋಡ್ತಾ ಹೋಗೋಣ ಆತ್ಮೀಯರೇ. ಹಾಗಾದರೆ ಇಲ್ಲಿ ಸಾಮಾನ್ಯವಾಗಿ ನಾವು ಹೇಳ್ಕೊಳ್ಳುವಂಥ ಪ್ರಶ್ನೆ ಏನಂದರೆ, ಈ ಒಂದು ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಏನಿದೆಯಲ್ಲ, ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ನು ಅದರ ಒಂದು ನೇಮಕಾತಿ ಯಾವ ರೀತಿ ಆಗುತ್ತೆ, ಅದರ ಅಧಿಕಾರಾವಧಿ ಟೆನ್ಯೂರ್ ಯಾವ ರೀತಿಯಾಗಿರುತ್ತೆ ಮತ್ತು ಯಾವ ರೀತಿಯಾಗಿ ಅಲ್ಲಿರುವಂಥ ಅಧ್ಯಕ್ಷರನ್ನಾಗಲಿ ಸದಸ್ಯರನ್ನಾಗಲಿ ಪದಚ್ಯುತಿಗೊಳಿಸಲಾಗುತ್ತೆ. ಆನಂತರ ಈ ಒಂದು ನ್ಯಾಷನಲ್ ಹ್ಯೂಮನ್ ರೈಟ್ ಕಮಿಷನಿನ ಒಂದು ಕಾರ್ಯಗಳೇನು ಅಂದರೆ ಫಂಕ್ಷನ್ಸ್ಗಳೇನೋದ್ರ ಬಗ್ಗೆ ನೋಡ್ತಾ ಇದ್ದೇವೆ. ನಂತರದಲ್ಲಿ ನೋಡಿ 1993ರ ಒಂದು ಮೂಲ ಕಾಯ್ದೆ ಆಗಿರಬಹುದು, ನಂತರದಲ್ಲಿ 2019ರ ತಿದ್ದುಪಡಿ ಆದ ನಂತರ ಕಾಯ್ದೆ ನಡುವಿನ ಈ ಎರಡರ ನಡುವಿನ ವ್ಯತ್ಯಾಸ ಏನು, ಈ ಎಲ್ಲ ಅಂಶಗಳನ್ನು ಈ ಒಂದು ಮೂರನೇ ಸಂಚಿಕೆಯಲ್ಲಿ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಎನ್ನುವಂಥ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡಿಯಲ್ಲಿ ಸಂಪೂರ್ಣವಾಗಿ ಅಧ್ಯಯನ ಮಾಡಲಿದ್ದೇವೆ. ಹಾಗಾಗಿ ಇದರ ಸಂಪೂರ್ಣವಾದಂಥ ಮಾಹಿತಿಯನ್ನು ನಾವಿಲ್ಲಿ ನೋಡ್ತಾ ಹೋಗ್ತೇವೆ. ಆತ್ಮೀಯರೇ, ವಿಶೇಷವಾಗಿ ನಮ್ಗೆ ಹೇಳ್ತಾ ಇದ್ದೆ, ಈ ಒಂದು ಸಂಚಿಕೆಯಲ್ಲಿ ನಾವು ನೋಡ್ತಾ ಇರೋದು ಯಾವುದು ಅಂದರೆ ಅದುವೇ ಅಂತಾರಲ್ಲ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅಂತ. ಇದು ಮೂರನೆಯ ಒಂದು ಸಂವಿಧಾನೇತರ ಸಂಸ್ಥೆಯಾಗಿ ನಾವು ಅಧ್ಯಯನ ಮಾಡ್ತಾ ಇದ್ದೇವೆ. ಇಲ್ಲಿ ವಿಶೇಷವಾಗಿ ಇಲ್ಲಿರುವಂಥ ಕೀ ಫ್ಯಾಕ್ಟ್ಸ್ಗಳು ಏನಂತ ನಾವು ನೋಡ್ತಾ ಹೋದಾಗ ಇದೊಂದು ಸ್ಟ್ಯಾಟ್ಯುಟರಿ ಬಾಡಿ ಆಗಿರೋದನ್ನು ನೋಡ್ತೇವೆ. ಇಲ್ಲಿ 1993ರಲ್ಲಿ ಇದು ರಚನೆಗೊಂಡಿದೆ ಅಂತ ನೋಡ್ತಾ ಇದ್ದೇವೆ. ಅದ್ರ ಜೊತೆಗೆ ಈ ಒಂದು ಸಂಸ್ಥೆಯಲ್ಲಿ ನಾವು ಏನೇನು ಅಧ್ಯಯನ ಮಾಡ್ತೇವೆ ಅಂದ್ರೆ ಯಾವ ರೀತಿಯಾಗಿ ಕಂಪೋಸಿಷನ್ ಅಂದರೆ ರಚನೆಗೊಂಡಿದೆ ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಆನಂತರ ಫಂಕ್ಷನ್ಸ್ ಅದರ ಕಾರ್ಯಗಳ ಬಗ್ಗೆ ನಾವು ನೋಡ್ತಾ ಇದ್ದೇವೆ ಮತ್ತು ಪವರ್ಸ್ ಅಂದರೆ ಅದರ ಅಧಿಕಾರಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತೇವೆ. ಅದ್ರ ಜೊತೆಗೆ ಇಶ್ಯೂ ಫೇಸ್ಡ್ ಬೈ ದ NHRC ಅಂದ್ರೆ ಈ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಏನಿದೆಯಲ್ಲ ಯಾವ ರೀತಿಯ ಒಂದು ಸಮಸ್ಯೆಗಳನ್ನು ಅದು ಎದುರಿಸ್ತಾ ಇದೆ ಅಂತ ನೋಡ್ತಾ ಇದ್ದೇವೆ. ಅದ್ರ ಜೊತೆಗೆ ಸ್ಟ್ರಕ್ಚರಲ್ ಆ್ಯಂಡ್ ಪ್ರಾಕ್ಟಿಕಲ್ ಅಂತಲ್ಲ ಲಿಮಿಟೇಷನ್ ಬಗ್ಗೆ ನಾವು ಇಲ್ಲಿ ಅಧ್ಯಯನ ಮಾಡ್ತಾ ಇದ್ದೇವೆ. ಅದ್ರ ಜೊತೆಗೆ ರಿಫಾರ್ಮ್ ಸಜೆಸ್ಟೆಡ್ ಯಾವೆಲ್ಲ ರೀತಿಯ ಒಂದು ಸುಧಾರಣೆಗಳು ಬೇಕು ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೇವೆ. ಅದ್ರ ಜೊತೆಗೆ ಇಂಪಾರ್ಟೆಂಟ್ ಕೇಸಸ್ ಎಲ್ಲ ಅಂಶಗಳನ್ನು ಈ ಮೈಂಡ್ ಮ್ಯಾಪ್ ಮುಖಾಂತರ ಈ ಒಂದು ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಯಾವ ರೀತಿಯಾಗಿ ತನ್ನ ಕಾರ್ಯವೈಖರಿಯನ್ನ ಮಾಡುತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ಚಿತ್ರದ ಮೂಲಕ ಮೈಂಡ್ ಮ್ಯಾಪ್ ಮೂಲಕ ನೀವು ಇಲ್ಲಿ ನೋಡ್ತಾ ಇದ್ದೀರಿ. ನೋಡಿ, ಪ್ರತಿಯೊಂದು ಒಂದು ಸಂಸ್ಥೆಗೆ ಅಲ್ಲಿ ಅಧ್ಯಕ್ಷರು ಅಂತ ಇರೋದನ್ನು ನಾವು ಕಾಣ್ತಾ ಇದ್ದೇವೆ. ಹಾಗಾಗಿ ಇಲ್ಲಿ ಒಂದು ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಏನಿದೆಯಲ್ಲ, ಈ ಒಂದು ಕಮಿಷನಿನ ಒಂದು ಅಧ್ಯಕ್ಷರು ಯಾರಿದ್ದಾರೆ ಅಂತ ನೋಡ್ತಾ ಹೋದಾಗ ಶ್ರೀ ಜಸ್ಟಿಸ್ ವಿ ರಾಮಸುಬ್ರಹ್ಮಣಿಯನ್ ಅಂತ ನೋಡ್ತಾ ಇದ್ದೇವೆ. ಯಾರಾಗಿದ್ರು ಅಂದರೆ ಇವರು ಫಾರ್ಮರ್ ಜಡ್ಜ್ ಆಫ್ ದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಅಂದರೆ ಸುಪ್ರೀಂ ಕೋರ್ಟಿನ ನಿವೃತ್ತ ಮುಖ್ಯ ನ್ಯಾಯಾಧೀಶರಾಗಿರೋದನ್ನು ನಾವು ಕಾಣ್ತಾ ಇದ್ದೇವೆ. ಹಾಗಾಗಿ ಹಿ ಜಾಯಿನ್ಸ್ ಆಸ್ ಅ ನ್ಯೂ ಚೇರ್ಮನ್ ಆಫ್ ದ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅಂತ ನೋಡ್ತೇವೆ. ಅವ್ರು ಯಾರು ಅಂತ ನೋಡಿದಾಗ ಇಲ್ಲಿ ಏನು ನೀವು ಕಾಣ್ತಾ ಇದ್ರಲ್ಲ, ಅವರು ಈ ಒಂದು NHRCಯ ಅಧ್ಯಕ್ಷರಾಗಿರೋದನ್ನು ನಾವು ನೋಡ್ತಾ ಇದ್ದೇವೆ ಆತ್ಮೀಯರೇ. ಹಾಗಾಗಿ ನಂತರದಲ್ಲಿ ನಾವೇನು ನೋಡ್ತಾ ಇದ್ದೀವಿ ಅಂದರೆ ಈ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಏನಿದೆಯಲ್ಲ, ಇದು ಒಂದು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಅಂತ ನೋಡ್ತೇವೆ. ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಇದೆಯಲ್ಲ, ಇದು ಒಂದು ಸಂವಿಧಾನಾತ್ಮಕ ಆಯೋಗವಾಗಿರದೆ ಒಂದು ಶಾಸನೀಯ ಆಯೋಗ. ಅಂದರೆ ದಿಸ್ ಇಸ್ ದ ಲೆಜಿಸ್ಲೇಟಿವ್ ಕಮಿಷನ್ ಅಂತ ಹೇಳ್ತೇವೆ. ದಿಸ್ ಇಸ್ ನಾಟ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ ನಾವು ನೋಡ್ತಾ ಇದ್ದೇವೆ ಆತ್ಮೀಯರೇ. ನಂತರದಲ್ಲಿ ನೋಡಿ, ಈ ಮಾನವ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಯಾವಾಗ ಒಂದು ಜಾರಿಗೆ ಬಂತು ಅಂದಾಗ 1993ರ ಅಡಿಯಲ್ಲಿ ಈ ಆಯೋಗವನ್ನು ಸ್ಥಾಪಿಸಿರುವುದನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ. ಹಾಗಾಗಿ ಭಾರತದಲ್ಲಿ ಈ ಒಂದು ಸಂಸ್ಥೆಯನ್ನು, ಯಾವ ಒಂದು ಸಂಸ್ಥೆ, ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಸಂಸ್ಥೆಯನ್ನು ಇದನ್ನು ವಾಚ್ ಡಾಗ್ ಆಫ್ ಹ್ಯೂಮನ್ ರೈಟ್ಸ್ ಅಂತ ಹೇಳ್ತೇವೆ. ಅಂದರೆ ಮಾನವ ಹಕ್ಕುಗಳ ಕಾವಲು ನಾಯಿ ಅಂತ ಯಾವುದನ್ನು ಕರಿತೇವೆ ಅಂದರೆ ಇದು NHRC ಅಂತ ನಾವು ನೋಡ್ತಾ ಇದ್ದೇವೆ ಆತ್ಮೀಯ ಸ್ನೇಹಿತರೆ. ಹೀಗೆ ಪ್ರಮುಖವಾಗಿ ಈ ಸಂಸ್ಥೆಯ ಬಗ್ಗೆ ನಾವಿಲ್ಲಿ ಅಧ್ಯಯನ ಮಾಡ್ತಾ ಇದ್ದೇವೆ. ನಂತರದಲ್ಲಿ ನೋಡಿ,
ವಿಶೇಷವಾಗಿ ಭಾರತ ಸಂವಿಧಾನದಲ್ಲಿ ಅಂದರೆ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾದಲ್ಲಿ ತನ್ನ ಪ್ರಜೆಗಳಿಗೆ ನೀಡಿರುವಂತಹ ಒಂದು ಜೀವಿಸುವ ಹಕ್ಕು, ರೈಟ್ ಟು ಲೈಫ್ ಅಂತ ಹೇಳ್ತೇವೆ ಆತ್ಮೀಯರೇ. ನಂತರದಲ್ಲಿ ನೋಡ್ತಾ ಇದ್ದೇವೆ ಈ ಸ್ವಾತಂತ್ರ್ಯದ ಹಕ್ಕು ಅಂದರೆ ರೈಟ್ ಟು ಫ್ರೀಡಮ್ ಅಂತ ನಾವು ನೋಡ್ತಾ ಇದ್ದೇವೆ. ನಂತರದಲ್ಲಿ ಸಮಾನತೆ ಹಕ್ಕು ಅಂದರೆ ರೈಟ್ ಟು ಇಕ್ವಾಲಿಟಿ. ಇಲ್ಲಿ ನೋಡಿ ಸಾಮಾನ್ಯವಾಗಿ ಈ ರೈಟ್ಸ್ಗಳಂತ ಬಂದಾಗ ಒಂದು ಭಾರತ ಸಂವಿಧಾನದ 3ನೇ ಭಾಗದಲ್ಲಿ ನೋಡ್ತಾ ಇದ್ದೇವೆ ಅಂದ್ರೆ ಈ ರೈಟ್ಸ್ ಅಂತ ನೋಡ್ತೇವೆ, ಮೂಲಭೂತ ಹಕ್ಕುಗಳು, ಫಂಡಮೆಂಟಲ್ ರೈಟ್ಸ್ ಅಂತ. ಆ ಒಂದು ಇದರಲ್ಲಿ 12ರಿಂದ 35ರವರೆಗೆ ಈ ಒಂದು ರೇಂಜಲ್ಲಿ ಮೂಲಭೂತ ಹಕ್ಕುಗಳನ್ನು ಒಳಗೊಂಡಿರೋದನ್ನು ನೋಡ್ತೇವೆ. ಇಲ್ಲಿ ವಿಶೇಷವಾಗಿ ನೋಡಿ ರೈಟ್ ಟು ಲೈಫ್ ಏನಿದೆಯಲ್ಲ, ಜೀವಿಸುವ ಹಕ್ಕು 21ನೆಯ ವಿಧಿಯಲ್ಲಿ ನಾವು ಇದನ್ನು ಕಾಣ್ತಾ ಇದ್ದೇವೆ. ಆ ನಂತರದಲ್ಲಿ ಈ ಸಮಾನತೆಯ ಹಕ್ಕು, ರೈಟ್ ಟು ಇಕ್ವಾಲಿಟಿ ಏನಿದೆಯಲ್ಲ, ಇದು ಸಾಮಾನ್ಯವಾಗಿ 14ರಿಂದ 18ರವರೆಗೆ ಮೂಲಭೂತ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳಲ್ಲಿ ಇದನ್ನು ಒಳಗೊಂಡಿರುವಂತೆ ನೋಡ್ತೇವೆ. ಆ ನಂತರ ರೈಟ್ ಟು ಫ್ರೀಡಮ್ ಅಂತ ಏನು ನೋಡ್ತಾ ಇದ್ದೇವಲ್ಲ, ಇದು 19ರಿಂದ 22ರವರೆಗೆ ಈ ಮೂಲಭೂತ ಹಕ್ಕುಗಳಲ್ಲಿ ಒಳಗೊಂಡಿರುತ್ತೆ. ಹೀಗೆ ಈ ಎಲ್ಲ ಒಂದು ಹಕ್ಕುಗಳ ಸಂರಕ್ಷಣೆ ಮಾಡುವುದಿದೆಯಲ್ಲ, ವಿಶೇಷವಾಗಿ ಭಾರತ ಸಂವಿಧಾನವನ್ನು ಒಳಗೊಂಡಿರುವುದನ್ನು ಇಲ್ಲಿ ನಾವು ಕಾಣ್ತಾ ಇದ್ದೀವಿ. ಭಾರತದಲ್ಲಿ ಅಸ್ತಿತ್ವದಲ್ಲಿರುವಂತಹ ನ್ಯಾಯಾಲಯಗಳ ಮೂಲಕ ಏನಾಗುತ್ತಂದರೆ ಅನುಷ್ಠಾನಗೊಳಿಸಬಹುದಾದಂಥ ಹಕ್ಕುಗಳನ್ನು ಕೂಡ ಏನಂತಲ್ಲ ಈ ಒಂದು ಸಂಸ್ಥೆ, ಯಾವ ಒಂದು ಸಂಸ್ಥೆ ಅಂದರೆ ಅದುವೇ ಅಂತಲ್ಲ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅನ್ನುವಂಥ ಸಂಸ್ಥೆ, ಇದು ಅಂತಲ್ಲ ಆ ಒಂದು ಹಕ್ಕುಗಳನ್ನು ರಕ್ಷಣೆ ಮಾಡುವಂಥ ವಿಶೇಷವಾದಂಥ ಕಾರ್ಯವೈಖರಿ ಮಾಡೋದನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ ಆತ್ಮೀಯರೇ. ನಂತರದಲ್ಲಿ ನೋಡಿ ಈ ಒಂದು ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಏನಿದೆಯಲ್ಲ, ಇದು ಯಾವ ರೀತಿಯಾಗಿ ರಚನೆಗೊಂಡಿದೆ, ದ ಸ್ಟ್ರಕ್ಚರ್ ಆರ್ ಕಾಂಪೋಸಿಷನ್ ಆಫ್ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅಂತ ಸಂಪೂರ್ಣವಾಗಿ ಅಧ್ಯಯನ ಮಾಡೋಣ ಬನ್ನಿ. ಇಲ್ಲಿ ನೋಡಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಇದೆಯಲ್ಲ, ಒಬ್ಬ ಅಧ್ಯಕ್ಷರನ್ನು, ಒಬ್ಬ ಚೇರ್ಮನನ್ನು ಒಳಗೊಂಡಿರುತ್ತಾ ಮತ್ತು ಅದರ ಜೊತೆಗೆ ಇತರ 5 ಜನ ಅಂತಲ್ಲ ಸದಸ್ಯರನ್ನು, ಮೆಂಬರ್ಸ್ಗಳನ್ನು ಹೊಂದಿರೋದನ್ನು ನಾವು ಕಾಣ್ತಾ ಇದ್ದೀವಿ. ಹೀಗೆ ಒಂದು ಈ NHRC ಅಂತಲ್ಲ ಸಂಪೂರ್ಣವಾಗಿ ರಚನೆಗೊಂಡಿರೋದನ್ನು ನೋಡ್ತೇವೆ. ಅದರ ಜೊತೆಗೆ ವಾಟ್ ಆರ್ ದ ಎಲಿಜಿಬಿಲಿಟಿ ಕ್ರೈಟೇರಿಯಾ ಅಂತ ನೋಡ್ತಾ ಇದ್ದೇವೆ. ಅಂದರೆ ಈ ಒಂದು ಸಂಸ್ಥೆಯಲ್ಲಿ ಅಧ್ಯಕ್ಷರಾಗೋದಕ್ಕೆ ಮತ್ತು ಸದಸ್ಯರಾಗೋದಕ್ಕೆ ಯಾವ್ಯಾವ ಅರ್ಹತೆಗಳನ್ನು ಹೊಂದಿರಬೇಕು, ವಾಟ್ ಆರ್ ದ ಎಲಿಜಿಬಿಲಿಟಿ ಕ್ರೈಟೇರಿಯಾ ಟು ಬಿಕಮ್ ಚೇರ್ಮನ್ ಆ್ಯಂಡ್ ಮೆಂಬರ್ಸ್ ಆಫ್ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್. ಮೈ ಡಿಯರ್ ಫ್ರೆಂಡ್ಸ್, ವಿ ಆರ್ ಸ್ಟಡಿಂಗ್ ಹಿಯರ್. ಇಲ್ಲಿ ನೋಡಿ ಅಧ್ಯಕ್ಷರು ಅಂದರೆ ಈ NHRC ಏನಿದೆಯಲ್ಲ, ಈ NHRCಯ ಅಧ್ಯಕ್ಷರು ಸರ್ವೋಚ್ಚ ನ್ಯಾಯಾಲಯದ ಅಂದರೆ ಸುಪ್ರೀಂ ಕೋರ್ಟಿನ ನಿವೃತ್ತ ಮುಖ್ಯ ನ್ಯಾಯಾಧೀಶರಾಗಿರಬೇಕು ಅಂತ ನೋಡ್ತೇವೆ. ಫಾರ್ಮರ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಥವಾ ಸರ್ವೋಚ್ಚ ನ್ಯಾಯಾಲಯದ ಪ್ರಸ್ತುತ ನ್ಯಾಯಾಧೀಶರಾಗಿರಬೇಕು ಅಂತ ನೋಡ್ತೇವೆ. ಹಾಗಾದರೆ ಈ ಪ್ರಸ್ತುತವಾಗಿ ಭಾರತದ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ಯಾರಾಗಿದ್ದಾರೆ ಅಂತ ಈ ಒಂದು ಕಮೆಂಟ್ ಬಾಕ್ಸಲ್ಲಿ ತಾವು ಕಮೆಂಟ್ ಮಾಡ್ಬೋದು ಆತ್ಮೀಯರೇ. ಹಾಗಾಗಿ ಇದು ಅಧ್ಯಕ್ಷರ ಸ್ಥಾನದ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಇದ್ದೇವೆ. ನಂತರದಲ್ಲಿ ಒಬ್ಬ ಸದಸ್ಯ ಏನಿದಾನಲ್ಲ ಈ ಒಂದು ಸಂಸ್ಥೆಗೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶನಾಗಿ ಸೇವೆ ಸಲ್ಲಿಸಿರಬೇಕು ಅಥವಾ ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶನಾಗಿರಬೇಕು. ಇಂಥ ಒಬ್ಬ ವ್ಯಕ್ತಿನಂತ ಈ ಒಂದು ಸಂಸ್ಥೆಯ ಒಬ್ಬ ಅಧ್ಯಕ್ಷ ಇದು ಮೆಂಬರ್ ಆಗಿ ಅಂದರೆ ಸದಸ್ಯನಾಗಿ ಆಗೋದಕ್ಕೆ ಅರ್ಹತೆಯನ್ನು ಪಡೆದುಕೊಂಡಿರ್ತಾನೆ ಅಂತ ನಾವು ನೋಡ್ತಾ ಇದ್ದೇವೆ. ನಂತರದಲ್ಲಿ ನೋಡಿ ಒಬ್ಬ ಸದಸ್ಯ ಈ ರೀತಿಯಾಗಿದ್ದರೆ ಎರಡನೇ ಸದಸ್ಯ ಯಾವ ಒಂದು ಅರ್ಹತೆಯನ್ನು ಹೊಂದಿರಬೇಕು ಅಂತ ನಾವು ನೋಡ್ತಾ ಹೋದಾಗ ಇಲ್ಲಿ ನೋಡಿ ಸಾಮಾನ್ಯವಾಗಿ ಇನ್ನೊಬ್ಬ ಸದಸ್ಯ ಉಚ್ಚ ನ್ಯಾಯಾಲಯ ಅಂದರೆ ಹೈಕೋರ್ಟ್ ಅಂತ ಹೇಳ್ತಾ ಇದ್ದೇವೆ. ಹೈಕೋರ್ಟಿನ ಪ್ರಸ್ತುತ ಅಂದರೆ ಪ್ರೆಸೆಂಟ್ ಅಥವಾ ನಿವೃತ್ತ, ಫಾರ್ಮರ್ ಅಂತಲ್ಲ ಚೀಫ್ ಜಸ್ಟಿಸ್ ಆಗಿರಬೇಕು, ಮುಖ್ಯ ನ್ಯಾಯಾಧೀಶನಾಗಿರಬೇಕು ಅಂತ ನೋಡ್ತಾ ಇದ್ದೇವೆ. ಇದು ಎರಡನೇ ಸದಸ್ಯನಿಗೆ ಆಗುವಂಥ ಅರ್ಹತೆಗಳ ಬಗ್ಗೆ ನೋಡ್ತೇವೆ. ಹಾಗೆ ಇಲ್ಲಿ 1+1 ಇಬ್ಬರು ಸದಸ್ಯರಾದರು, ಆದರೆ ಇನ್ನುಳಿದಂಥ 3 ಸದಸ್ಯರನ್ನು ಯಾವ ರೀತಿಯಾಗಿ ಅವರ ಅರ್ಹತೆಗಳನ್ನು ಒಳಗೊಂಡಿರುತ್ತೆ ಅಂತ ನಾವು ನೋಡ್ತಾ ಹೋದಾಗ ಆತ್ಮೀಯರೇ ಇಲ್ಲಿ ನೋಡಿ 3 ಜನ ಸದಸ್ಯರನ್ನು ಮಾನವ ಹಕ್ಕುಗಳಿಗೆ ಸಂಬಂಧಿಸಿದಂತಹ ಒಂದು ಹ್ಯೂಮನ್ ರೈಟ್ಸ್ ಏನಿದೆಯಲ್ಲ ಅದಕ್ಕೆ ಸಂಬಂಧಿಸಿದಂಥ ಒಂದು ಜ್ಞಾನ ಮೀನ್ಸ್ ನಾಲೆಡ್ಜ್ ಅಥವಾ ಪ್ರಾಯೋಗಿಕ ಅನುಭವ ಅಂತ ಹೇಳ್ತೇವೆ, ಅಂದರೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾ ಇದ್ದೇವೆ ಆತ್ಮೀಯ ಸ್ನೇಹಿತರೆ. ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಅಂತ ನೋಡ್ತಾ ಇದ್ದೇವೆ. ಹೀಗೆ ವಿಶೇಷವಾಗಿ 3 ಜನ ಸದಸ್ಯರನ್ನು ಹೊಂದಿರುತ್ತೆ ಅಂತ ನೋಡ್ತೇವೆ. ಪೂರ್ಣಕಾಲಿಕ ಸದಸ್ಯರ ಜೊತೆಗೆ ಆಯೋಗವು 7 ಮಂದಿ ಅಂತಲ್ಲ ಪದನಿಮಿಷ ಸದಸ್ಯರನ್ನು ಕೂಡ ಹೊಂದಿರುವುದನ್ನು ನೋಡ್ತೇವೆ. ಹಾಗಾದರೆ ಈ ಪೂರ್ಣಕಾಲಿಕ ಸದಸ್ಯರೊಂದಿಗೆ 7 ಜನ ಏನು ಹೊಂದಿದಾರಲ್ಲ ಯಾರು ಪದನಿಮಿತ್ತ ಸದಸ್ಯರು ಯಾರೆಲ್ಲ ಅಂತ ನಾವು ಸಂಪೂರ್ಣವಾಗಿ ಅಧ್ಯಯನ ಮಾಡೋಣ ಬನ್ನಿ. ಇಲ್ಲಿ ನೋಡಿ ವಿಶೇಷವಾಗಿ ಮೊದಲನೇದಾಗಿ ನೋಡ್ತಾ ಇದ್ದೇವೆ ಯಾರೆಲ್ಲ ಒಂದು ಪದನಿಮಿತ್ತ ಸದಸ್ಯರಾಗಿ ಸೇವೆ ಸಲ್ಲಿಸ್ತಾರಂತ ನಾವು ನೋಡಿದಾಗ ಮೊದಲನೇದಾಗಿ ನೋಡ್ತಾ ಇದ್ದೇವೆ
ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗದ ಅಧ್ಯಕ್ಷರು ಅಂತ. ಈ ಪರಿಶಿಷ್ಟ ಜಾತಿಯನ್ನು ನಾವು ಶೆಡ್ಯೂಲ್ಡ್ ಕ್ಯಾಸ್ಟ್ ಅಂತೇವೆ, ಅಂದರೆ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಚೇರ್ಮನ್ ಅಂತ ನೋಡ್ತೇವೆ. ಮೊದಲನೇದಾಗಿ ಇವರು ಅಂತಲ್ಲ ಈ ಒಂದು ಸದಸ್ಯರಾಗಿರೋದನ್ನು ನೋಡ್ತೇವೆ. ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ ಈ ಪರಿಶಿಷ್ಟ ಪಂಗಡ ಅಂದರೆ ಶೆಡ್ಯೂಲ್ಡ್ ಟ್ರೈಬ್ಸ್ ಅಂತ ನೋಡ್ತೇವೆ. ಈ ಶೆಡ್ಯೂಲ್ಡ್ ಟ್ರೈಬ್ಸನ್ನು ನ್ಯಾಷನಲ್ ಕಮಿಷನ್ ಏನಿದೆಯಲ್ಲ ಅದರ ಅಧ್ಯಕ್ಷರು ಎರಡನೆಯ ಒಂದು ಸದಸ್ಯರಂತ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಟ್ರೈಬ್ಸ್ ಚೇರ್ಮನ್ ಅಂತ ನಾವು ನೋಡ್ತಾ ಇದ್ದೇವೆ. ನಂತರದಲ್ಲಿ ಮೂರನೇದಾಗಿ ನೋಡ್ತಾ ಇದ್ದೇವೆ ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷರು ಅಂತ ನೋಡ್ತೇವೆ. ಇಲ್ಲಿ ಅಲ್ಪಸಂಖ್ಯಾತರನ್ನ ಇಂಗ್ಲಿಷ್ನಲ್ಲಿ ನಾವು ಮೈನಾರಿಟೀಸ್ ಅಂತ ಕರಿತೇವೆ ಆತ್ಮೀಯರೇ, ಮೈನಾರಿಟೀಸ್ ಅಂತ. ಹೀಗೆ ಇದು ನ್ಯಾಷನಲ್ ಕಮಿಷನ್ ಫಾರ್ ಮೈನಾರಿಟೀಸ್ ಚೇರ್ಮನ್ ಕೂಡ ಇಲ್ಲಿ ಅಧ್ಯಕ್ಷರು ಕೂಡ ಸದಸ್ಯರಾಗಿರೋದು ನೋಡ್ತೇವೆ. ನಾಲ್ಕನೇದಾಗಿ ರಾಷ್ಟ್ರೀಯ ಹಿಂದುಳಿದ ಆಯೋಗ, ಅಂದರೆ ಹಿಂದುಳಿದ ಆಯೋಗ ಮೀನ್ಸ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ನಾವು ನೋಡ್ತೇವೆ. ಈ ಬ್ಯಾಕ್ವರ್ಡ್ ಕ್ಲಾಸಸ್ನ ಅಧ್ಯಕ್ಷರು ಕೂಡ ಇಲ್ಲಿ ಸದಸ್ಯರಾಗಿರೋದು ನೋಡ್ತೇವೆ. ಐದನೇದಾಗಿ ನೋಡಿ ರಾಷ್ಟ್ರೀಯ ಮಹಿಳಾ ಆಯೋಗದ ಅಧ್ಯಕ್ಷರು ಅಂತ ಹೇಳ್ತೇವೆ, ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ ಅಂತ ನಾವು ಹೇಳ್ತೇವೆ ಆತ್ಮೀಯರೇ. ಹೀಗೆ ಇಲ್ಲಿ ಅಂತಲ್ಲ ಈ 5 ಜನರು ಕೂಡ ಈ ಒಂದು ಪದನಿಮಿಷ ಸದಸ್ಯರಾಗಿರುವುದು ಯಾವುದಕ್ಕೆ ಅಂದರೆ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅಂತ ನಾವಿಲ್ಲಿ ಸಂಪೂರ್ಣವಾಗಿ ನೋಡ್ತಾ ಇದ್ದೇವೆ. ನಂತರದಲ್ಲಿ ನೋಡಿ ಇಲ್ಲಿ ಪೂರ್ಣಕಾಲಿಕ ಸದಸ್ಯರ ಜೊತೆಗೆ ನಾವು ಅಂತಾರಲ್ಲ ಇಲ್ಲಿ ಇರುವಂಥ ವಿಶೇಷವಾಗಿ ಅಂತಾರಲ್ಲ ಸದಸ್ಯರನ್ನು ನಾವು ನೋಡ್ತಾ ಇದ್ದೇವೆ. 5ನೇದಾಗಿ ನೋಡಿದಾಗ ನಂತರದಲ್ಲಿ 6ನೇದಾಗಿ ನೋಡಿ 6ನೇದಾಗಿ ನಾವು ಯಾವ ಒಂದು ಸದಸ್ಯರನ್ನು ನಾವು ನೋಡ್ತಾ ಇದ್ದೇವೆ ಅಂದ್ರೆ ಇಲ್ಲಿ ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ಸಂರಕ್ಷಣಾ ಆಯೋಗದ ಅಧ್ಯಕ್ಷರನ್ನು 6ನೇದಾಗಿ ನೋಡ್ತಾ ಇದ್ದೇವೆ. ನಂತರದಲ್ಲಿ ಇಲ್ಲಿ 7ನೇದಾಗಿ ವಿಶಿಷ್ಟ ಚೇತನ ಹೊಂದಿರುವಂತಹ ವ್ಯಕ್ತಿಗಳ ಮುಖ್ಯ ಆಯುಕ್ತರು ಅಂದರೆ ದ ಚೀಫ್ ಕಮಿಷನರ್ ಫಾರ್ ಪರ್ಸನ್ಸ್ ವಿತ್ ಡಿಸೆಬಿಲಿಟೀಸ್ ಅಂತ ನೋಡ್ತೇವೆ. ಹೀಗೆ ಪ್ರಮುಖವಾಗಿ ಅಂತಲ್ಲ 7 ಜನ ಅಂತಲ್ಲ ಪದನಿಮಿತ್ತ ಸದಸ್ಯರು ಅಂತಲ್ಲ ಈ ಒಂದು NHRC ಅಂದರೆ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ನ ಒಂದು ಪದನಿಮಿತ್ತ ಅಂದರೆ ಪೂರ್ಣಕಾಲಿಕ ಸದಸ್ಯರೊಂದಿಗೆ ಈ 7 ಜನರು ಕೂಡ ಪದನಿಮಿತ್ತ ಸದಸ್ಯರಾಗಿರೋದನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ. ಹಾಗೆ ಈ ಒಂದು NHRCಯ ನೇಮಕಾತಿ ಯಾವ ರೀತಿಯಾಗಿ ಆಗುತ್ತೆ ಅಂತ ನಾವು ನೋಡ್ತಾ ಹೋದಾಗ ನೋಡಿ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರನ್ನು ಸಲಹಾ ಸಮಿತಿಯ ಶಿಫಾರಸ್ಸಿನ ಮೇರೆಗೆ ಯಾರು ನೇಮಕ ಮಾಡ್ತಾರೆ ಅಂದರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂದರೆ ರಾಷ್ಟ್ರಾಧ್ಯಕ್ಷರು ಅಂತೆಲ್ಲ ನೇಮಕ ಮಾಡೋದನ್ನು ಇಲ್ಲಿ ನಾವು ನೇಮಕಾತಿ ವಿಭಾಗದಲ್ಲಿ ನಾವು ಕಾಣ್ತಾ ಇದ್ದೇವೆ. ನಂತರದಲ್ಲಿ ನೋಡಿ ಈ ಪ್ರಧಾನಮಂತ್ರಿಯವರ ಅಧ್ಯಕ್ಷತೆಯ ಸಲಹಾ ಸಮಿತಿ ಏನಿದೆಯಲ್ಲ ಅದು ಲೋಕಸಭೆಯ ಸಭಾಧ್ಯಕ್ಷರಾಗಿರಬಹುದು, ರಾಜ್ಯಸಭೆಯ ಉಪಸಭಾಪತಿ ಆಗಿರಬಹುದು, ಸಂಸತ್ತಿನ ಉಭಯ ಸದನಗಳ ವಿರೋಧ ಪಕ್ಷದ ನಾಯಕರು ಹಾಗೂ ಕೇಂದ್ರ ಗೃಹ ಸಚಿವರು ಇವರುಗಳನ್ನು ಅಂತಲ್ಲ ಇಲ್ಲಿ ನೇಮಕಾತಿಯಲ್ಲಿ ಸದಸ್ಯರಾಗಿ ಒಳಗೊಂಡಿರುತ್ತೆ ಅಂತ ನಾವು ನೋಡ್ತಾ ಇದ್ದೇವೆ. ನಂತರದಲ್ಲಿ ನೋಡಿ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರೊಂದಿಗೆ ಸಮಾಲೋಚನೆ ನಡೆಸಿದ ನಂತರವೇ ಸೇವೆಯಲ್ಲಿರುವಂಥ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶ ಅಥವಾ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರನ್ನು ಆಯೋಗಕ್ಕೆ ನೇಮಕ ಮಾಡೋದನ್ನು ಈ ನೇಮಕಾತಿ ವಿಭಾಗದಲ್ಲಿ ನಾವು ಸಂಪೂರ್ಣವಾಗಿ ಅಧ್ಯಯನ ಮಾಡ್ತಾ ಇದ್ದೇವೆ. ಹಾಗಾಗಿ ಈ NHRCಯಲ್ಲಿ ಯಾವ ರೀತಿಯಾಗಿ ಒಂದು ಅಧಿಕಾರಾವಧಿಯನ್ನು ಹೊಂದಿರುತ್ತೆ ಅಂತ ನಾವು ನೋಡ್ತಾ ಹೋದಾಗ ಅಧಿಕಾರಾವಧಿ ಅಂದರೆ ಟೆನ್ಯೂರ್ ಅಂತ ನಾವು ಹೇಳ್ತಾ ಇದ್ದೇವೆ. ಇಲ್ಲಿ ನೋಡಿ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರೇನಿದೆಲ್ಲ ಅವರ ಅಧಿಕಾರಾವಧಿ ಎಷ್ಟು ವರ್ಷ ಹೊಂದಿರುತ್ತೆ ಅಂದ್ರೆ 3 ವರ್ಷಗಳು ಅಂತ ನಾವು ನೋಡ್ತಾ ಇದ್ದೇವೆ. ಹಾಗೆ ಅದರೊಟ್ಟಿಗೆ ಆದರೆ ಇಲ್ಲಿ ಅವಧಿ ಮುಗಿಯುವುದಕ್ಕಿಂತ ಮುಂಚಿತವಾಗಿ ಅವರಿಗೆ ಏನಾದರೂ 70 ವರ್ಷಗಳು ತುಂಬಿದರೆ ಹುದ್ದೆಯಿಂದ ನಿವೃತ್ತಿ ಆಗಿರಬೇಕಾಗುತ್ತೆ ಅಂತ ನೋಡ್ತೇವೆ. ಹಾಗಾಗಿ ಈ ಒಂದು ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ನ ಅಧ್ಯಕ್ಷರ ಸದಸ್ಯರ ಒಂದು ಅಧಿಕಾರಾವಧಿ 3/70 ಅಂತ ನೋಡ್ತೇವೆ. 3 ವರ್ಷಗಳು ಅಥವಾ ಅವರಿಗೆ 70 ವಯಸ್ಸು ಯಾವುದು ಬದಲಾಗುತ್ತೋ ಆ ರೀತಿಗೆ ಅಂತ ಅವರ ಅಧಿಕಾರಾವಧಿಯನ್ನು ಹೊಂದಿರೋದನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ. ಹಾಗೆ ಈ ಒಂದು ಅಧಿಕಾರಾವಧಿ ಮುಗಿದ ನಂತರ ಆಯೋಗದ ಅಧ್ಯಕ್ಷರಾಗಿರಬಹುದು ಮತ್ತು ಸದಸ್ಯರನ್ನು ಕೇಂದ್ರ ಅಥವಾ ರಾಜ್ಯ ಸರ್ಕಾರ ಸೆಂಟ್ರಲ್ ಗೌರ್ಮೆಂಟ್ ಆರ್ ಸ್ಟೇಟ್ ಗೌರ್ಮೆಂಟ್ ಏನಂತಲ್ಲ ಯಾವುದೇ ಹುದ್ದೆಯಲ್ಲಿ ಅಂತಲ್ಲ ನೇಮಕ ಮಾಡುವುದಕ್ಕೆ ಅವಕಾಶ ಇರೋದಿಲ್ಲ ಅನ್ನೋದನ್ನು ಕೂಡ ಈ ಒಂದು ಅಧಿಕಾರಾವಧಿಯಲ್ಲಿ ನಾವು ಕಾಣ್ತಾ ಇದ್ದೇವೆ ಆತ್ಮೀಯರೇ. ನಂತರದಲ್ಲಿ ನೋಡಿ NHRC ಇದೆಯಲ್ಲ ಅದರಲ್ಲಿ ವಿಶೇಷವಾಗಿ ಯಾವ ರೀತಿಯಾಗಿ ಪದಚ್ಯುತಿಯನ್ನು ಒಳಗೊಂಡಿರುತ್ತೆ ಅಂತ ನಾವು ನೋಡ್ತಾ ಹೋದಾಗ ಇಲ್ಲಿ ಸಾಮಾನ್ಯವಾಗಿ ನೋಡಿ ಆಯೋಗದ ಅಧ್ಯಕ್ಷರು ದ ಚೇರ್ಮನ್ ಆಫ್ ಕಮಿಷನ್ ಆಗಿರಬಹುದು, ಸದಸ್ಯರಾಗಿರ್ಬೋದು, ರಾಷ್ಟ್ರಾಧ್ಯಕ್ಷರು ಈ ಕೆಳಗಿನ ಸಂದರ್ಭದಲ್ಲಿ ಪದಚ್ಯುತಿಗೊಳಿಸೋದನ್ನು ನೋಡ್ತೇವೆ. ಹಾಗಾದರೆ ಯಾವ ಯಾವ ಸಂದರ್ಭದಲ್ಲಿ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನಿನ ಚೇರ್ಮನ್ ಅಧ್ಯಕ್ಷರು ಮತ್ತು ಮೆಂಬರ್ ಸದಸ್ಯರನ್ನು ಪದಚ್ಯುತಿಗೊಳಿಸಲಾಗುತ್ತೆ ಅಂತ ಸಂಪೂರ್ಣವಾಗಿ ಅಧ್ಯಯನ ಮಾಡ್ತಾ ಹೋಗ್ತಾ ಇದ್ದೇವೆ. ಇಲ್ಲಿ ನೋಡಿ ಮೊದಲೇ ಅಂಶ ಯಾವುದು ಅಂದರೆ ಪದಚ್ಯುತಿಯಲ್ಲಿ ದಿವಾಳಿಯಾಗಿದ್ದಾರೆಂದು
ತೀರ್ಮಾನಿಸಲ್ಪಟ್ಟರೆ ಅಂತ ಮೊದಲೇ ಅಂಶವನ್ನು ನಾವು ನೋಡ್ತೇವೆ. ಹಾಗಾಗಿ ಆ ಸಂದರ್ಭದಲ್ಲಿ ಕೂಡ ಇವರನ್ನ ಪದಚ್ಯುತಿಗೊಳಿಸಬಹುದು. ನಂತರದಲ್ಲಿ ಅಧಿಕಾರಾವಧಿಯಲ್ಲಿ ವೇತನ ಪಡೆಯುವಂಥ ಇತರೆ ಹುದ್ದೆಗಳನ್ನು ಅವರು ಅಲಂಕಾರ ಮಾಡಿದರೆ ಆ ಸಂದರ್ಭದಲ್ಲಿ ಕೂಡ ರಾಷ್ಟ್ರಾಧ್ಯಕ್ಷರು ಈ ಅಧ್ಯಕ್ಷರನ್ನಾಗಲಿ ಅಥವಾ ಸದಸ್ಯರನ್ನಾಗಲಿ ಪದಚ್ಯುತಿ ಮಾಡಬಹುದು ಅಂತ ನಾವು ನೋಡ್ತಾ ಇದ್ದೇವೆ. ಅಥವಾ ಮಾನಸಿಕವಾಗಿ ಅಂದರೆ ಮೆಂಟಲಿ ಅಥವಾ ದೈಹಿಕವಾಗಿ ಫಿಸಿಕಲಿ ಅಂತಲ್ಲ ದೌರ್ಬಲ್ಯ ಆಗಿದ್ದಾನೆ ಅಂತ ಹುದ್ದೆಯಲ್ಲಿ ಮುಂದುವರಿಯಲು ಆಗದಿದ್ದರೆ ಅಂಥ ಸಂದರ್ಭದಲ್ಲಿ ಕೂಡ ಈ ಒಂದು ಅಧ್ಯಕ್ಷರನ್ನಾಗಲಿ ಅಥವಾ ಸದಸ್ಯರನ್ನಾಗಲಿ ಪದಚ್ಯುತಿಗೊಳಿಸುವಂಥ ಅಧಿಕಾರವನ್ನು ಹೊಂದಿರುತ್ತೆ ಅಂತ ನೋಡ್ತೇವೆ. ನಂತರದಲ್ಲಿ ಅಂತಲ್ಲ ನಾಲ್ಕನೇ ಪದಚ್ಯುತಿಯಲ್ಲಿ ನಾಲ್ಕನೇ ಅಂಶವನ್ನು ಏನನ್ನು ನಾವು ಅಧ್ಯಯನ ಮಾಡ್ತಾ ಇದ್ದೀವಿ ಅಂದರೆ ಮಾನಸಿಕ ಅಸ್ವಸ್ಥತೆಯಿಂದ ಬಳಲುತ್ತಿದ್ದಾನೆಂದು ನ್ಯಾಯಾಲಯದಿಂದ ಘೋಷಿಸಲ್ಪಟ್ಟರೆ ಆ ಸಂದರ್ಭದಲ್ಲಿ ಕೂಡ ಅವರು ಪದಚ್ಯುತಿ ಹೊಂದಬಹುದು ಅಂತ ನಾವು ನೋಡ್ತಾ ಇದ್ದೇವೆ. ನಂತರದಲ್ಲಿ ಐದನೇ ಅಂಶ ಅಪರಾಧಕ್ಕೆ ಸೆರೆವಾಸವನ್ನು ವಿಧಿಸಿದ್ದರೆ ಅಲ್ಲದೆ ಆಯೋಗದ ಅಧ್ಯಕ್ಷರು ಹಾಗೂ ಸದಸ್ಯರನ್ನು ಸಾಬೀತಾದ ದುರ್ವರ್ತನೆ ಅಂತ ಪ್ರೂವ್ಡ್ ಮಿಸ್ಬಿಹೇವಿಯರ್ ಅಂತ ಹೇಳ್ತೇವೆ. ಅಸಮರ್ಥತೆ ಆಧಾರದ ಮೇಲೆ ರಾಷ್ಟ್ರಾಧ್ಯಕ್ಷರಂತಲ್ಲ ಇವರನ್ನು ಈ ಒಂದು NHRCಯ ಅಧ್ಯಕ್ಷರು ಮತ್ತು ಸದಸ್ಯರನ್ನು ಪದಚ್ಯುತಿಗೊಳಿಸುವಂಥ ಈ ಒಂದು ಮೂಲ ಅಂಶಗಳನ್ನು ನೋಡ್ತಾ ಇದ್ದೇವೆ. ಆದರೆ ಈ ಸಂಬಂಧ ವಿಚಾರಣೆ ನಡೆಸುವಂತೆ ರಾಷ್ಟ್ರಾಧ್ಯಕ್ಷರು ಸರ್ವೋಚ್ಚ ನ್ಯಾಯಾಲಯವನ್ನು ಕೇಳಿಕೊಳ್ಬೇಕಾದ್ದು ಅಂತ ನಾವು ನೋಡ್ತಾ ಇದ್ದೇವೆ. ಯಾವಾಗ ಸರ್ವೋಚ್ಚ ನ್ಯಾಯಾಲಯ ತೀರ್ಮಾನ ಕೊಡುತ್ತೋ ಆ ನಂತರದಲ್ಲಿ ಅವರು ಈ ಒಂದು ಹುದ್ದೆಯಿಂದ ಅಧ್ಯಕ್ಷರನ್ನಾಗಲಿ ಅಥವಾ ಸದಸ್ಯರನ್ನಾಗಲಿ ಪದಚ್ಯುತಿಗೊಳಿಸುವಂಥ ಸಂದರ್ಭಗಳನ್ನು ನಾವು ಇಲ್ಲಿ ಕಾಣ್ತಾ ಇದ್ದೇವೆ. ನೋಡಿ, ವಿಚಾರಣೆ ನಡೆಸಿದ ನಂತರ ಆಪಾದನೆಗೆ ಒಳಗಾಗಿಯವರನ್ನು ವಜಾ ಮಾಡಬಹುದೆಂದು ಸುಪ್ರೀಂ ಕೋರ್ಟ್ ಏನಿದೆಯಲ್ಲ ಅದು ಸಲಹೆ ನೀಡಿದರೆ ರಾಷ್ಟ್ರಾಧ್ಯಕ್ಷರು ಆಯೋಗದ ಅಧ್ಯಕ್ಷರನ್ನಾಗಲಿ ಅಥವಾ ಸದಸ್ಯರನ್ನಾಗಲಿ ಪದಚ್ಯುತಿಗೊಳಿಸಬಹುದು ಅಂತ ನಾವಿಲ್ಲಿ ನೋಡ್ತಾ ಇದ್ದೇವೆ. ಅಧ್ಯಕ್ಷರು ಅಥವಾ ಸದಸ್ಯರು ಅವರ ವೇತನ ಆಗಿರಬಹುದು, ಅವರ ಬತ್ತಿ ಆಗಿರಬಹುದು, ಹಾಗೆ ಇತರೆ ಸೇವಾ ನಿಯಮಗಳನ್ನು ಯಾರು ನಿರ್ಧಾರ ಮಾಡ್ತಾರಂದರೆ ಇದು ಕೇಂದ್ರ ಸರ್ಕಾರದಿಂದ ಅವರ ವೇತನ ಭತ್ಯೆ ಇತರ ಸೇವಾ ನಿಯಮಗಳು ನಿರ್ಧಾರ ಆಗಿರುತ್ತೆ ಅಂತ ನಾವಿಲ್ಲಿ ಕಾಣ್ತಾ ಇದ್ದೇವೆ. ನಂತರದಲ್ಲಿ ನೇಮಕದ ನಂತರ ಅಧ್ಯಕ್ಷರ ಅಥವಾ ಸದಸ್ಯರ ಪ್ರತಿಕೂಲವಾಗುವಂತೆ ಅವರ ಒಂದು ಸೇವಾ ನಿಯಮಗಳನ್ನು ಯಾವುದೇ ಕಾರಣಕ್ಕೂ ಬದಲಾಯಿಸುವಂತಿಲ್ಲ ಅಂತ ನಾವಿಲ್ಲಿ ಕಾಣ್ತಾ ಇದ್ದೇವೆ. ಇಲ್ಲಿ ನೋಡಿ, ಆಯೋಗದ ನಿರ್ವಹಣೆಯಲ್ಲಿ ಅವರ ಒಂದು ಸ್ವಾಯತ್ತತೆ ಆಗಿರಬಹುದು, ಸ್ವಾತಂತ್ರ್ಯ ಆಗಿರಬಹುದು ಮತ್ತು ನಿಷ್ಪಕ್ಷಪಾತತೆಯನ್ನು ಕಾಯ್ದುಕೊಳ್ಳುವ ಸಲುವಾಗಿ ಈ ಎಲ್ಲ ನಿಯಮಗಳನ್ನು ರೂಪಿಸಿಕೊಳ್ಳಲಾಗಿದೆ ಅಂತ. ನೋಡಿ, ಯಾವುದೇ ಒಂದು ಸಂಸ್ಥೆಯೊಂದು ನಿರ್ಭೀತಿಯಿಂದ ಕೆಲಸ ಮಾಡಬೇಕಾದ್ರೆ ಅಲ್ಲಿ ವಿಶೇಷವಾಗಿ ಅದಕ್ಕೆ ಬೇಕಾಗಿರೋದು ಅದರ ಒಂದು ಸ್ವಾಯತ್ತತೆ ಅವಶ್ಯಕತೆವಾಗಿರುತ್ತೆ, ಅದರ ಜೊತೆಗೆ ಅದರ ಸ್ವಾತಂತ್ರ್ಯ ಅವಶ್ಯಕತೆವಾಗಿರುತ್ತೆ. ಅದಷ್ಟೇ ಅಲ್ಲದೆ ನಿಷ್ಪಕ್ಷಪಾತತೆಯಿಂದ ಇವೆಲ್ಲ ಅಂಶಗಳನ್ನು ಒಳಗೊಂಡಂತೆ ಯಾವುದೇ ಒಂದು ಸಂಸ್ಥೆ ಪಾರದರ್ಶಕವಾಗಿ ಟ್ರಾನ್ಸ್ಪರೆಂಟ್ ಆಗಿ ಕೆಲಸ ಮಾಡಬೇಕಾದ್ರೆ ಈ ಎಲ್ಲ ಅಂಶಗಳು ತುಂಬ ಅವಶ್ಯಕತೆವಾಗಿರುತ್ತೆ ಅಂತ ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ಹಾಗಾಗಿ ಇಲ್ಲಿ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಬಗ್ಗೆ ಸಂಪೂರ್ಣವಾಗಿ ನಾವು ಅಧ್ಯಯನ ಮಾಡ್ತಾ ಇದ್ದೇವೆ. ಹಾಗಾದರೆ ಇಂಥ ಅಮೂಲ್ಯವಾದಂಥ ಸಂಸ್ಥೆಯ ಒಂದು ಕಾರ್ಯಗಳೇನು, ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ಸ್ ಬಗ್ಗೆ ನಾವು ನೋಡ್ತಾ ಹೋದಾಗ ಮೊದಲನೇದಾಗಿ ನೋಡ್ತಾ ಇದ್ದೇವೆ ಅದರ ಕಾರ್ಯದಲ್ಲಿ ಮಾನವ ಹಕ್ಕುಗಳ ಅಂದರೆ ಹ್ಯೂಮನ್ ರೈಟ್ಸ್ನ ಒಂದು ಉಲ್ಲಂಘನೆಯ ಪ್ರಕರಣಗಳನ್ನು ಅಥವಾ ಮಾನವ ಹಕ್ಕುಗಳ ಉಲ್ಲಂಘನೆ ತಡೆಗಟ್ಟುವುದನ್ನು ಈ ಸಾರ್ವಜನಿಕ ಅಧಿಕಾರಿಗಳು ನಿರ್ಲಕ್ಷ್ಯದ ಪ್ರಕರಣಗಳನ್ನು ವಿಚಾರಣೆಗೆ ಒಳಪಡಿಸುವುದು ಮತ್ತು ಆಯೋಗವು ಇಂಥ ವಿಚಾರಣೆಗಳನ್ನು ಸ್ವಯಂ ಪ್ರೇರಣೆಯಿಂದ ಅಥವಾ ದೂರಿನ ಮೇರೆಗೆ ನಡೆಸಬಹುದು ಅಂತ ಮೊದಲನೇದಾಗಿ ಈ ಒಂದು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಕಾರ್ಯವನ್ನು ಇಲ್ಲಿನ ಅಧ್ಯಯನ ಮಾಡ್ತಾ ಇದ್ದೇವೆ. ನಂತರದಲ್ಲಿ ಎರಡನೇ ಅಂಶ ಯಾವ ಕಾರ್ಯವನ್ನು ನಿರ್ವಹಿಸುತ್ತೆ ಅಂತ ನೋಡಿದಾಗ ನ್ಯಾಯಾಲಯದಲ್ಲಿ ಈ ಬಾಕಿ ಉಳಿದಿರುವಂತಹ ಸಮಸ್ಯೆ ಬಗೆಹರದೆ ಬಾಕಿ ಉಳಿದಿರುವಂತಹ ಈ ಮಾನವ ಹಕ್ಕುಗಳ ಉಲ್ಲಂಘನೆಯ ಆಪಾದನೆಗಳೊಳಗೊಂಡಂತೆ ಪ್ರಕರಣಗಳ ಕಾರ್ಯಕಲಾಪಗಳಲ್ಲಿ ಮಧ್ಯೆ ಪ್ರವೇಶಿಸುವಂತಹ ಒಂದು ಸಾಮರ್ಥ್ಯ ಯಾವುದು ಹೊಂದಿದೆ ಅಂದರೆ ಅದು ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅಂತ ನೋಡ್ತಾ ಇದ್ದೀವಿ. ಹಾಗಾಗಿ NHRCಯ ಎರಡು ಪ್ರಮುಖವಾದಂತಹ ಕಾರ್ಯವೈಖರಿಗಳನ್ನು ಇಲ್ಲಿ ನಾವು ನೋಡ್ತಾ ಇದ್ದೇವೆ. ನಂತರದಲ್ಲಿ ಮೂರನೆಯ ಒಂದು ಕಾರ್ಯ ಏನು ಮಾಡುತ್ತೆ NHRC ಅಂತ ನಾವು ನೋಡ್ತಾ ಹೋದಾಗ ಇಲ್ಲಿ ನೋಡಿ, ಜೈಲು ವಾಸಿಗಳ ಒಂದು ಜೀವನ ಸ್ಥಿತಿ ಅಧ್ಯಯನ ಮಾಡುತ್ತೆ. ಜೈಲಲ್ಲಿರುವಂತಹ ಒಂದು ಮನುಷ್ಯರ ಅವರ ಬದುಕು ಹೇಗಿದೆ, ಅವರ ಒಂದು ಗುಣಮಟ್ಟದ ಬದುಕು ನಡೆಸ್ತಾ ಇದ್ದಾರೋ ಇಲ್ಲೋ, ಅದಕ್ಕೆ ಯಾವ್ಯಾವ ಸಮಸ್ಯೆಗಳಾಗಿದ್ದಾವೆ ಇವೆಲ್ಲಗಳನ್ನು ಅಧ್ಯಯನ ಮಾಡುವಂಥದ್ದು ಈ NHRCಯ ಕಾರ್ಯಗಳಲ್ಲಿ ಒಂದಾಗಿದೆ ಅಂತ ನೋಡ್ತೀವಿ. ಈ ಜೈಲುಗಳಾಗಿರ್ಬೋದು ಅಥವಾ ಸೆರೆಮನೆಗಳಿಗೆ ಭೇಟಿ ನೀಡಿ ಉತ್ತಮಗೊಳಿಸಲು ಅಂತಲ್ಲ ಶಿಫಾರಸನ್ನು ಕೂಡ ಅದು ನೀಡುತ್ತೆ. ನಂತರದಲ್ಲಿ ನಾಲ್ಕನೇ ಅಂಶ ಏನು ನೋಡ್ತಾ ಇದ್ದೀವಿ ಅಂದರೆ ಮಾನವ ಹಕ್ಕುಗಳ ಒಂದು ಸಂವಿಧಾನಾತ್ಮಕ ಮತ್ತು ಇತರ ಒಂದು ಕಾನೂನುಬದ್ಧ ರಕ್ಷಣೋಪಾಯಗಳನ್ನು ಪರಿಶೀಲಿಸುವುದು ಮತ್ತು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ತೆಗೆದುಕೊಳ್ಳಬೇಕಾದಂಥ ಕ್ರಮಗಳ ಕುರಿತು ಶಿಫಾರಸು ಮಾಡುವುದು ಕೂಡ ಈ NHRCಯ ಒಂದು ಪ್ರಮುಖ ಕಾರ್ಯವೈಖರಿಗಳಲ್ಲಿ ಒಂದಾಗಿದೆ ಅಂತ ನಾವು ನೋಡ್ತೇವೆ. ಇಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಒಂದು ಐದನೆಯ ಪ್ರಮುಖ ಕಾರ್ಯ ಏನು ಅಂತ ನಾವು ನೋಡ್ತಾ ಹೋದಾಗ
ಇಲ್ಲಿ ನೋಡಿ, ಮಾನವ ಹಕ್ಕುಗಳನ್ನು ಅನುಭವಿಸಲು ಅಡ್ಡಿಯಾಗುವಂತಹ ಈ ಒಂದು ಭಯೋತ್ಪಾದನೆ, ಟೆರರಿಸಮ್ ಆಗಿರಬಹುದು ಮತ್ತು ಇತರೆ ಚಟುವಟಿಕೆಗಳು, ಅದರ್ ಆಕ್ಟಿವಿಟೀಸ್, ಇವುಗಳನ್ನು ಪರಿಶೀಲಿಸುವುದು ಕೂಡ ಮತ್ತು ಅದರ ಜೊತೆಗೆ ಪರಿಹಾರ ಕ್ರಮಗಳನ್ನು ನೀಡುವುದು ಕೂಡ ಶಿಫಾರಸು ಮಾಡುವಂಥ ಕಾರ್ಯವೈಖರಿ ಯಾವುದು ಮಾಡುತ್ತಂದರೆ ಇದು NHRC ಅಂತ ನಾವು ನೋಡ್ತೇವೆ. ಇಂಥ ಪ್ರಮುಖವಾದಂಥ ಕಾರ್ಯವೈಖರಿಯನ್ನು ಇದು ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಮಾಡುತ್ತೆ ಅಂತ ನೋಡ್ತೇವೆ. ಹಾಗಾದರೆ ಇಲ್ಲಿ ಪ್ರಮುಖವಾಗಿ 6ನೆಯ ಒಂದು ಕಾರ್ಯವೈಖರಿ ಬಗ್ಗೆ ನಾವು ಇಲ್ಲಿ ಅಧ್ಯಯನ ಮಾಡ್ತಾ ಹೋದಾಗ, ರಾಷ್ಟ್ರೀಯ ಒಂದು ಈ ಮಾನವ ಹಕ್ಕುಗಳ ಆಯೋಗ ಏನಿದೆಯಲ್ಲ, ಅದು ಮಾನವ ಹಕ್ಕುಗಳಿಗೆ ಸಂಬಂಧಿಸಿದಂತಹ ಒಂದು ಅಂತಾರಾಷ್ಟ್ರೀಯ ಒಪ್ಪಂದಗಳನ್ನು ಅಧ್ಯಯನ ಮಾಡುವುದಾಗಿರಬಹುದು ಮತ್ತು ಅವುಗಳ ಪರಿಣಾಮಕಾರಿ ಅನುಷ್ಠಾನದ ಬಗ್ಗೆ ಶಿಫಾರಸು ಮಾಡೋದಾಗಿರ್ಬೋದು. ಈ 6ನೆಯ ಕಾರ್ಯವೈಖರಿ ಮಾಡುವುದು ಯಾವುದು ಅಂದರೆ NHRC ಅಂತ ನೋಡ್ತಾ ಇದ್ದೇವೆ. ಅದರ ನಂತರ 7ನೆಯ ಕಾರ್ಯವೈಖರಿಯಲ್ಲಿ ನೋಡಿ, ಮಾನವ ಹಕ್ಕುಗಳ ಕ್ಷೇತ್ರದಲ್ಲಿ ಈ ಸಂಶೋಧನೆಯನ್ನು ಕೈಗೊಳ್ಳುವುದು ಮತ್ತು ಅದರ ಜೊತೆಗೆ ಪ್ರೋತ್ಸಾಹವನ್ನು ನೀಡೋದು ಕೂಡ 7ನೆಯ ಕಾರ್ಯವೈಖರಿಯಾಗಿದೆ ಅಂತ ನಾವು ನೋಡ್ತಾ ಇದ್ದೇವೆ. ನಂತರದಲ್ಲಿ 8ನೆಯ ಪ್ರಮುಖವಾದಂತಹ ಕಾರ್ಯ ಏನಾಗಿದೆ ಅಂದ್ರೆ, ಮಾನವ ಹಕ್ಕುಗಳಿಗೆ ಸಂಬಂಧಿಸಿದಂಥ ಒಂದು ಸಾಹಿತ್ಯವನ್ನು ಕೂಡ ಪ್ರಚಾರ ಮಾಡುವುದು, ಟು ಗಿವ್ ಅಡ್ವರ್ಟೈಸ್ಮೆಂಟ್ ಅಂತ ಹೇಳ್ತೇವೆ. ಇದನ್ನು ಕೂಡ ಈ ಒಂದು ಕಾರ್ಯವೈಖರಿಯಲ್ಲಿ ನೋಡ್ತಾ ಇದ್ದೇವೆ. ನಂತರದಲ್ಲಿ ಮಾನವ ಹಕ್ಕುಗಳಿಗೆ ರಕ್ಷಣೋಪಾಯಗಳ ಬಗೆಗೆ ಜನರಲ್ಲಿ ಅರಿವನ್ನು ಮೂಡಿಸೋದು ಕೂಡ ಪ್ರಮುಖ ಕಾರ್ಯವೈಖರಿ ಅಂತ ನೋಡ್ತಾ ಇದ್ದೀವಿ ಆತ್ಮೀಯ ಸ್ನೇಹಿತರೆ. ನೋಡಿ, ಮಾನವ ಹಕ್ಕುಗಳನ್ನು ಪ್ರೋತ್ಸಾಹಿಸಲು ಅವಶ್ಯಕ ಎಂದು ಪರಿಗಣಿಸಿರುವಂಥ ಯಾವುದೇ ಕರ್ತವ್ಯವನ್ನು ನಿರ್ವಹಿಸುವುದು ಕೂಡ ಯಾವುದರ ಜವಾಬ್ದಾರಿಯಾಗಿದೆ ಅಂದ್ರೆ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್, ಅಂದರೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಪ್ರಮುಖವಾದಂಥ ಕಾರ್ಯವೈಖರಿಗಳಲ್ಲಿ ಈ ಎಲ್ಲ ಅಂಶಗಳನ್ನು ಕೂಡ ನಾವು ಕಾಣ್ತಾ ಇದ್ದೇವೆ. ಹಾಗಾಗಿ ಇಷ್ಟು ವಿಶೇಷವಾದಂತಹ ಒಂದು ಜವಾಬ್ದಾರಿಯನ್ನು ಹೊಂದಿದಂಥ NHRCಯ ಒಂದು ಹೆಡ್ ಕ್ವಾರ್ಟರ್ಸ್, ಅಂದರೆ ಪ್ರಧಾನ ಕಚೇರಿ ಎಲ್ಲಿದೆ ಅಂದರೆ ಭಾರತ ದೇಶದ ರಾಜಧಾನಿಯಾದಂಥ ನವದೆಹಲಿಯಲ್ಲಿ ಅಂತಲ್ಲ ಇದರ ಒಂದು ಹೆಡ್ ಕ್ವಾರ್ಟರ್ಸನ್ನು ಹೊಂದಿದೆ ಅಂತ ನಾವು ನೋಡ್ತಾ ಇದ್ದೇವೆ. ಭಾರತದ ಇತರ ಸ್ಥಳಗಳಲ್ಲಿ ಕೂಡ ತನ್ನ ಕಚೇರಿಯನ್ನು ಸ್ಥಾಪಿಸಬಹುದಂಥ ಒಂದು ಅಧಿಕಾರವನ್ನು ಕೂಡ NHRC ಪಡೆದುಕೊಂಡಿದೆ ಅಂತ ನಾವು ನೋಡ್ತಾ ಇದ್ದೇವೆ. ತನ್ನ ನಿಯಮಾವಳಿಗಳನ್ನು ತಾನೇ ನಿಯಂತ್ರಿಸುವಂಥ ಅಧಿಕಾರವನ್ನು ಹೊಂದಿರುವುದು ಯಾವುದು ಅಂದರೆ ಅದುವೇ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅಂತ ನಾವು ನೋಡ್ತಾ ಇದ್ದೇವೆ. ಹಾಗೆ ಸಿವಿಲ್ ಕೋರ್ಟ್ಗಳಿಗಿರುವಂತಹ ಎಲ್ಲ ಅಧಿಕಾರಗಳು, ಅಂದರೆ ಯಾವುದೇ ಭಾರತ ದೇಶದ ಯಾವುದೇ ಒಂದು ಸಿವಿಲ್ ಕೋರ್ಟ್ಗೆ ಏನು ಅಧಿಕಾರ ಇದೆಯಲ್ಲ, ಆ ಎಲ್ಲ ಅಧಿಕಾರವೂ ಕೂಡ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಹೊಂದಿದೆ ಅಂತ ನೋಡ್ತೇವೆ ಆತ್ಮೀಯರೇ. ಅದರ ಜೊತೆಗೆ ಇದರ ಕಾರ್ಯಕಲಾಪಗಳನ್ನು ನ್ಯಾಯಿಕ ಸ್ವರೂಪವನ್ನು ಹೊಂದಿದೆ ಅಂತ ನಾವು ನೋಡ್ತಾ ಇದ್ದೇವೆ. ಹಾಗೆ ಅದು ಕೇಂದ್ರ ಸರ್ಕಾರ ಆಗಿರಬಹುದು, ಸೆಂಟ್ರಲ್ ಗೌರ್ಮೆಂಟ್ ಮತ್ತು ರಾಜ್ಯ ಸರ್ಕಾರ, ಇವುಗಳಿಂದ ಯಾವುದೇ ಮಾಹಿತಿಯನ್ನು ಅಥವಾ ವರದಿಯನ್ನು ಅಂತಲ್ಲ ತರಿಸಿಕೊಳ್ಳುವಂತಹ ಅಧಿಕಾರವನ್ನು ಕೂಡ NHRC ಹೊಂದಿದೆ ಅಂತ ನೋಡ್ತಾ ಇದ್ದೇವೆ. ಹಾಗೆ ಹಕ್ಕುಗಳ ಉಲ್ಲಂಘನೆಗೆ ಸಂಬಂಧಿಸಿದಂತಹ ದೂರುಗಳ ವಿಚಾರಣೆ ನಡೆಸಲು ಆಯೋಗವು ತನ್ನದಾದಂಥ ಒಂದು ಸಿಬ್ಬಂದಿಯನ್ನು ಕೂಡ ಹೊಂದಿರೋದನ್ನು ನಾವು ಕಾಣ್ತಾ ಇದ್ದೇವೆ. ಇಷ್ಟು ಪ್ರಮುಖವಾದಂಥ ಕಾರ್ಯವೈಖರಿಯನ್ನು ಮಾಡುವಂಥ ಕೆಲಸ ಯಾವುದು ಅಂದರೆ ಅದು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಕೆಲಸ ಕಾರ್ಯಗಳಂತ ನಾವು ನೋಡ್ತಾ ಇದ್ದೇವೆ. ನಂತರದಲ್ಲಿ ನೋಡಿ, ಕೇಂದ್ರ ಸರ್ಕಾರ ಆಗಿರಬಹುದು ಅಥವಾ ರಾಜ್ಯ ಸರ್ಕಾರ ಆಗಿರಬಹುದು, ಯಾವುದೇ ಅಧಿಕಾರಿ ಅಥವಾ ವಿಚಾರಣಾ ನಿಯೋಗಿಯ ಸೇವೆ ಬಳಸಿಕೊಳ್ಳುವಂಥ ಅಧಿಕಾರ ಈ ಒಂದು NHRC ಹೊಂದಿದೆ ಅಂತ ನಾವು ನೋಡ್ತಾ ಇದ್ದೇವೆ. ನೋಡಿ, ಇದು ಈ ಒಂದು ಆಯೋಗ ಏನಿದೆಯಲ್ಲ, ಮಾನವ ಹಕ್ಕುಗಳ ಉಲ್ಲಂಘನೆಗೆ ಸಂಬಂಧಿಸಿದಂತೆ ಪ್ರಥಮ ಮಾಹಿತಿ ಹೊಂದಿರುವ ಸರ್ಕಾರೇತರ ಸಂಘ ಸಂಸ್ಥೆಗಳೊಂದಿಗೆ ಪರಿಣಾಮಕಾರಿಯಾದಂಥ ಸಹಕಾರವನ್ನು ಒಂದು ಏರ್ಪಡಿಸಿಕೊಂಡಿದೆ ಅಂತ ನಾವು ನೋಡ್ತಾ ಇದ್ದೇವೆ. ನಂತರದಲ್ಲಿ ನೋಡಿ, ಮಾನವ ಹಕ್ಕುಗಳ ಉಲ್ಲಂಘನೆಗೆ ಸಂಬಂಧಿಸಿದ ಆರೋಪಗಳನ್ನು ಘಟನೆ ನಡೆದಿದೆ ಎನ್ನಲಾದಂಥ ದಿನಾಂಕದಿಂದ 1 ವರ್ಷದೊಳಗೆ ವಿಚಾರಣೆ ನಡೆಸುವಂಥ ಅಧಿಕಾರವನ್ನು ಹೊಂದಿದೆ ಅಂತ. ಇಲ್ಲಿ ಪ್ರಮುಖವಾಗಿ ದ ಡ್ಯೂರೇಷನ್ ಎಷ್ಟಿದೆ ಅಂತ ಅದಕ್ಕೆ 1 ಇಯರ್ ಅಂತ ನಾವು ನೋಡ್ತಾ ಇದ್ದೇವೆ. ಹೀಗೆ ಪ್ರಮುಖವಾದಂತಹ ಅಂಶಗಳನ್ನು NHRCಯಲ್ಲಿ ನಾವು ನೋಡ್ತಾ ಇದ್ದೇವೆ. ನಂತರದಲ್ಲಿ ನೋಡಿ, ವಿಚಾರಣೆ ಪೂರ್ಣಗೊಂಡ ನಂತರ ಆಯೋಗವು ಕೆಳಗಿನ ಯಾವುದೇ ಕ್ರಮಗಳನ್ನು ತೆಗೆದುಕೊಳ್ಳಬಹುದು. ಯಾವ ಯಾವ ಕ್ರಮಗಳನ್ನು ಇದು ತೆಗೆದುಕೊಳ್ಳಬಹುದು ಅಂತ ನೋಡ್ತಾ ಹೋದಾಗ, ಮೊದಲನೇದಾಗಿ ಹಕ್ಕುಗಳ ಉಲ್ಲಂಘನೆಗೆ ಕಾರಣವಾದಂಥ ವ್ಯಕ್ತಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸುವಂತೆ ಸಂಬಂಧಪಟ್ಟಂಥ ಸರ್ಕಾರಕ್ಕಾಗಿರ್ಬೋದು ಅಥವಾ ಯಾವುದೇ ಒಂದು ಪ್ರಾಧಿಕಾರಕ್ಕೆ ಅಂತಲ್ಲ ಶಿಫಾರಸು ಮಾಡುವಂತಹ ಒಂದು ಅಧಿಕಾರವನ್ನು ಇದು ಹೊಂದಿದೆ ಅಂತ ನಾವು ನೋಡ್ತಾ ಇದ್ದೇವೆ. ನಂತರದಲ್ಲಿ 2ನೇ ಪ್ರಮುಖವಾದಂಥ ಅಂಶ ಯಾವುದು ಅಂದರೆ ಈ ಬಲಿಪಶುಗಳಿಗೆ ತಕ್ಷಣ ತಾತ್ಕಾಲಿಕವಂತ ಪರಿಹಾರ, ಟೆಂಪರವರಿ ಅಂತಲ್ಲ ಸೊಲ್ಯೂಷನನ್ನು ಕೊಡಬೇಕಾದಂಥ ಒಂದು ಕೆಲಸ ಮಾಡಬೇಕಂತ ಸಂಬಂಧಪಟ್ಟಂಥ ಅದು ಸರ್ಕಾರ ಆಗಿರ್ಬೋದು, ಒಂದು ಯಾವುದೇ ಪ್ರಾಧಿಕಾರಕ್ಕೂ ಕೂಡ ಶಿಫಾರಸು ಮಾಡುವಂಥ ಅಧಿಕಾರವನ್ನು ಹೊಂದಿದೆ. 3ನೇ ಅಂಶವನ್ನು ನೋಡ್ತಾ ಇದ್ದೇವೆ, ಅಗತ್ಯ ನಿರ್ದೇಶನ ಆದೇಶ ಅಥವಾ ವಿಶೇಷ ಆಜ್ಞೆಗಳನ್ನು ನೀಡುವಂತೆ ಸುಪ್ರೀಂ ಕೋರ್ಟ್ ಅಥವಾ ಸಂಬಂಧಪಟ್ಟಂಥ ಹೈಕೋರ್ಟ್ಗಳನ್ನು ಆಯೋಗವು ಅಂತಲ್ಲ ಕೇಳಿಕೊಳ್ಳಬಹುದು. ಸರ್ಕಾರಕ್ಕೆ ಅಥವಾ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಕ್ರಮ ಜರುಗಿಸುವಂತೆ ಶಿಫಾರಸು ಮಾಡುವುದು ಕೂಡ ಆಯೋಗದ ಪ್ರಧಾನ ಕಾರ್ಯಗಳಾಗಿದೆ ಅಂತ. ಇವೆಲ್ಲವೂ ಕೂಡ ಒಂದು NHRCಯ ಪ್ರಧಾನ ಒಂದು ಕಾರ್ಯಗಳು ಅಂತ ನಾವು ಇಲ್ಲಿ ಕಾಣ್ತಾ ಇದ್ದೇವೆ ಆತ್ಮೀಯರೇ.
ನಂತರದಲ್ಲಿ ನೋಡಿ, ಮಾನವ ಹಕ್ಕುಗಳ ಉಲ್ಲಂಘಿಸುವವರನ್ನು ಶಿಕ್ಷಿಸುವಂತಹ ಅಥವಾ ನೊಂದವರಿಗೆ ಪರಿಹಾರವನ್ನು ಒದಗಿಸುವಂಥ ಅಧಿಕಾರ ಈ ಒಂದು ಆಯೋಗಕ್ಕೆ ಹೊಂದಿರುವುದಿಲ್ಲ ಅಂತ ಸ್ಪಷ್ಟವಾಗಿ ನೀವು ತಿಳ್ಕೊಳ್ಬೇಕು. ಇನ್ನೊಂದು ಸಲ ನೋಡೋಣ ಇದನ್ನು. ನೋಡಿ, ಮಾನವ ಹಕ್ಕುಗಳ ಒಂದು ಉಲ್ಲಂಘನೆ ಯಾರು ಮಾಡಿರ್ತಾರೋ ಅಂಥವರಿಗೆ ಶಿಕ್ಷೆ ನೀಡುವಂಥದ್ದಾಗಿರ್ಬೋದು ಅಥವಾ ಯಾವುದೇ ಅಂತ ನೊಂದಂಥ ವ್ಯಕ್ತಿಗಳಿಗೆ ಪರಿಹಾರ ನೀಡುವಂಥ ಈ ಯಾವುದೇ ಒಂದು ಕಾರ್ಯವನ್ನು ಅಧಿಕಾರವನ್ನು NHRC ಹೊಂದಿರೋದಿಲ್ಲ ಅಂತ ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಬೇಕಾಗುತ್ತೆ. ನಂತರದಲ್ಲಿ ನೋಡಿ, ಆಯೋಗದ ಶಿಫಾರಸುಗಳಿಗೆ ಸರ್ಕಾರ ಅಥವಾ ಅಂತ ಸಂಬಂಧಪಟ್ಟಂಥ ಪ್ರಾಧಿಕಾರವು ಬದ್ಧವಾಗಿರಬೇಕಂತ ಯಾವುದೇ ನಿಯಮವನ್ನು ಕೂಡ ಹೊಂದಿರೋದಿಲ್ಲ ಅಂತ ನೋಡ್ತೇವೆ. ಹಾಗಾಗಿ ಆಯೋಗದ ಶಿಫಾರಸುಗಳ ಅನುಗುಣವಾಗಿ ತೆಗೆದುಕೊಳ್ಳಲಾದಂತಹ ಕ್ರಮವನ್ನು ಸರ್ಕಾರವು 1 ತಿಂಗಳೊಳಗಾಗಿ ಆಯೋಗದ ಗಮನಕ್ಕೆ ತರಬೇಕು ಅಂತ ನೋಡ್ತೇವೆ. ಅದು ಟೈಮಿಂಗ್ ಎಷ್ಟು ಕೊಟ್ಟಿರುತ್ತೆ ಅಂದರೆ ಏನು ಪರಿಹಾರವನ್ನು ತೆಗೆದುಕೊಂಡಂತ ಅದು 1 ತಿಂಗಳ ಒಳಗಾಗಿ ಆಯೋಗಕ್ಕೆ ಸಲ್ಲಿಸಬೇಕಂತ ನಾವು ನೋಡ್ತಾ ಇದ್ದೇವೆ. ಅದರ ಜೊತೆಗೆ ಈ VS ಮಳಿಮಠರವರು ಕೇವಲ ವಿಚಾರಣಾ ಕಾರ್ಯ ನಿರ್ವಹಿಸಿದರೂ ಕೂಡ ಇದರ ಸಲಹೆ ಸರ್ಕಾರ ಕಡೆಗಣಿಸುವಂತಿಲ್ಲ. ಹಾಗಾಗಿ ಒಂದು ಅಭಿಪ್ರಾಯವನ್ನು ಪಡ್ತಾರೆ. ಯಾಕಂದರೆ ಇಲ್ಲಿ ಅಂತಲ್ಲ, ಅಧ್ಯಕ್ಷರಾಗಿ ಆಗಲಿ ಸದಸ್ಯರಾಗಿ ಕೆಲಸ ಮಾಡುವವರು ಒಂದು ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಾಗುವುದಕ್ಕೆ ಏನು ಅರ್ಹತೆಯನ್ನು ಹೊಂದಿರಬೇಕೋ ಆ ಅರ್ಹತೆಯನ್ನು ಹೊಂದಿದಂಥ ವ್ಯಕ್ತಿಗಳು ಕೆಲಸ ಕಾರ್ಯವನ್ನು ಮಾಡೋದ್ರಿಂದ ಇವರು ನೀಡುವಂಥ ಯಾವುದೇ ಒಂದು ಅಭಿಪ್ರಾಯಗಳಿಗೆ ಸಲಹೆ ಶಿಫಾರಸುಗಳಿಗೂ ಕೂಡ ಕಡೆಗಣಿಸುವಂತಿಲ್ಲ ಅಂತ ಇಲ್ಲಿ ಪ್ರಮುಖವಾಗಿ ಯಾರು ಅಭಿಪ್ರಾಯ ಕೊಡ್ತಾರೆ ಅಂದರೆ VS ಮಳಿಮಠರವರು ಇದರ ಬಗ್ಗೆ ಅಭಿಪ್ರಾಯ ಕೊಡೋದನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ. ಹಾಗಾಗಿ ಇಂಥ ಒಂದು ವಿಶೇಷವಾದಂತಹ ಕೆಲಸ ಕಾರ್ಯಗಳನ್ನು ಹೊಂದಿದಂಥ NHRCಯು ವಿಶೇಷವಾಗಿ ಇಲ್ಲಿ ನೋಡಿ, ನ್ಯಾಯಮೂರ್ತಿ VS ಮಳಿಮಠರವರು ಮಾನವ ಹಕ್ಕುಗಳ ಆಯೋಗದ ಪಾತ್ರ ಎಂಬ ಒಂದು ಲೇಖನದಲ್ಲಿ ಸರ್ಕಾರವು ಆಯೋಗದ ಶಿಫಾರಸುಗಳನ್ನು ನಿರ್ಲಕ್ಷಿಸುವಂತಿಲ್ಲ ಅಂತ ಅಂಶಗಳನ್ನು ಅವರು ಮೆನ್ಷನ್ ಮಾಡಿರೋದನ್ನು ನಾವು ಕಾಣ್ತಾ ಇದ್ದೇವೆ. ನಂತರದಲ್ಲಿ ನೋಡಿ, ಆಯೋಗದ ಶಿಫಾರಸುಗಳನ್ನು ಸರ್ಕಾರವು ಗಂಭೀರವಾಗಿ ಪರಿಗಣಿಸುತ್ತಿದೆ, ಆದ್ದರಿಂದ ಇಲ್ಲಿ ಆಯೋಗಕ್ಕೆ ಅಧಿಕಾರವಿಲ್ಲ ಎಂದು ಹೇಳಿದರೆ ತಪ್ಪಾಗುತ್ತದೆ ಎಂಬುದನ್ನು ಅಭಿಪ್ರಾಯವನ್ನು ಪಟ್ಟಿರೋದನ್ನು ನಾವು ಕಾಣ್ತಾ ಇದ್ದೇವೆ. ನೋಡಿ, ಸಶಸ್ತ್ರ ಪಡೆಗಳಿಂದ ಉಂಟಾಗುವಂಥ ಮಾನವ ಹಕ್ಕುಗಳ ಉಲ್ಲಂಘನೆಗೆ ಸಂಬಂಧಿಸಿದಂತೆ ಆಯೋಗವು ಸೀಮಿತ ಪಾತ್ರ, ಅಧಿಕಾರ ಮತ್ತು ವ್ಯಾಪ್ತಿಯನ್ನು ಹೊಂದಿರುವುದನ್ನು ಕೂಡ ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ಹೀಗೆ ಒಂದು NHRC ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ನ ಒಂದು ಪ್ರಮುಖವಾದ ಜವಾಬ್ದಾರಿಗಳನ್ನು ಇಲ್ಲಿ ನಾವು ಒಂದೊಂದಾಗಿ ಸ್ಪಷ್ಟವಾಗಿ ಅಧ್ಯಯನ ಮಾಡ್ತಾ ಇದ್ದೇವೆ. ನೋಡಿ, ಆಯೋಗವು ಕೇಂದ್ರ ಸರ್ಕಾರದಿಂದ ಒಂದು ವರದಿಯನ್ನು ಕೇಳಬಹುದು ಮತ್ತು ಅದರ ಜೊತೆಗೆ ಶಿಫಾರಸುಗಳನ್ನು ಮಾಡಬಹುದು ಅಂತಲೂ ಕೂಡ ನಾವಿಲ್ಲಿ ಕಾಣ್ತಾ ಇದ್ದೇವೆ. ಈ ಒಂದು ಶಿಫಾರಸುಗಳಿಗೆ ಅನುಗುಣವಾಗಿ ತೆಗೆದುಕೊಳ್ಳಬೇಕಂತ ಕ್ರಮಗಳ ಕುರಿತು ಆಯೋಗಕ್ಕೆ ಕೇಂದ್ರ ಸರ್ಕಾರವು 3 ತಿಂಗಳೊಳಗಾಗಿ ಅಂತಲ್ಲ ಮಾಹಿತಿಯನ್ನು ನೀಡಬೇಕು ಅಂತ ನಾವು ನೋಡ್ತಾ ಇದ್ದೇವೆ. ಆ ಡ್ಯೂರೇಷನ್ ಕೊಟ್ಟಿದ್ದು ಯಾವುದಪ್ಪ ಅಂದರೆ 3 ಮಂತ್ಸ್ ಅಂತ ನೋಡ್ತಾ ಇದ್ದೇವೆ. ಹಾಗಾಗಿ ಈ ಒಂದು ಆಯೋಗ ತನ್ನ ವಾರ್ಷಿಕ ಅಥವಾ ವಿಶೇಷ ವರದಿ, ಆ್ಯನ್ಯುವಲ್ ರಿಪೋರ್ಟ್ ಆರ್ ಸ್ಪೆಷಲ್ ರಿಪೋರ್ಟ್ ಇದೆಯಲ್ಲ, ಅದು ಕೇಂದ್ರ ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟಂಥ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸುವಂತಹ ಕೆಲಸ ಅದು ಹ್ಯೂಮನ್ ರೈಟ್ಸ್ ಕಮಿಷನ್ ಮಾಡುತ್ತೆ ಅಂತ ನೋಡ್ತಾ ಇದ್ದೇವೆ. ಸಂಸತ್ತು, ಪಾರ್ಲಿಮೆಂಟ್ ಮತ್ತು ಸಂಬಂಧಪಟ್ಟಂಥ ರಾಜ್ಯ ಶಾಸಕಾಂಗ, ಸ್ಟೇಟ್ ಲೆಜಿಸ್ಲೇಚರ್ಗಳ ಮುಂದೆ ಚರ್ಚೆಗಾಗಿ ಮಂಡಿಸಲಾಗುತ್ತೆ ಅಂತ ನೋಡ್ತಾ ಇದ್ದೇವೆ. ಈ ವರದಿಯೊಂದಿಗೆ ಆಯೋಗದ ಶಿಫಾರಸಿನ ಅನ್ವಯ ತೆಗೆದುಕೊಳ್ಳಲಾದಂತಹ ಕ್ರಿಯಾ ವರದಿಯನ್ನು ಕೂಡ ಸಲ್ಲಿಸಲಾಗುತ್ತೆ ಅಂತ ನೋಡ್ತೇವೆ. ಹೀಗೆ NHRC ಪ್ರಮುಖವಾದಂತಹ ಒಂದು ಜವಾಬ್ದಾರಿಗಳನ್ನು ಹೊಂದಿರೋದನ್ನು ನಾವು ಕಾಣ್ತೇವೆ. ಅದಷ್ಟೇ ಅಲ್ಲದೆ ಕೆಲವು ಶಿಫಾರಸುಗಳನ್ನು ಒಪ್ಪಿಕೊಳ್ಳದಿದ್ದಲ್ಲಿ ಯಾವ ಕಾರಣಕ್ಕಾಗಿ ಆ ಶಿಫಾರಸುಗಳನ್ನು ಒಪ್ಪಿಕೊಂಡಿಲ್ಲ ಅಂತ ಆ ಕಾರಣಗಳನ್ನು ಎಲ್ಲಿ ನೀಡಲಾಗುತ್ತೆ ಅಂದರೆ ಕ್ರಿಯಾ ವರದಿಯಲ್ಲಿ ಅಂತೆಲ್ಲ ನೀಡಲಾಗಿರುತ್ತೆ ಅಂತ ನೋಡ್ತೇವೆ. ಹಾಗಾಗಿ ಇಂಥ ಒಂದು ಪ್ರಮುಖವಾದಂತಹ ಸರ್ಕಾರೇತರ ಒಂದು ಸಂಸ್ಥೆಯ ಬಗ್ಗೆ ಇಲ್ಲಿವರೆಗೆ ಅಧ್ಯಯನ ಮಾಡಿದ್ದೇವೆ. ಹಾಗಾದರೆ ಭಾರತ ರಾಷ್ಟ್ರಾಧ್ಯಕ್ಷರು 2019ರಲ್ಲಿ ಈ ಮಾನವ ಹಕ್ಕುಗಳ ಒಂದು ರಕ್ಷಣಾ ಕಾಯ್ದೆಯನ್ನು ತಿದ್ದುಪಡಿ ಮಾಡಿ ಅಂತೆಲ್ಲ ಅಂಕಿತ ಹಾಕಿರೋದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಮೊದಲನೇದಾಗಿ 1993ರಲ್ಲಿ ಈ ಮೂಲ ಒಂದು ಸರ್ಕಾರಿ ಸಂಸ್ಥೆಯಾಗಿತ್ತು. ಆದರೆ 2019ರಲ್ಲಿ ವಿಶೇಷವಾಗಿ ತಿದ್ದುಪಡಿಯನ್ನು ಕೂಡ ಮಾಡಿರುವುದನ್ನು ನಾವು ಇಲ್ಲಿ ಕಾಣ್ತಾ ಇದ್ದೇವೆ. ಹಾಗಾದರೆ ಇದರೊಂದಿಗೆ ಈ ಮಸೂದೆ ಮಾನವ ಹಕ್ಕುಗಳ ಸಂರಕ್ಷಣಾ ತಿದ್ದುಪಡಿ ಕಾಯ್ದೆ 2019 ಅಂತ ಮೆನ್ಷನ್ ಆಗಿರೋದನ್ನು ನೋಡ್ತೇವೆ. ಅದು ಆಗಸ್ಟ್ 2, 2019ರಿಂದ ಈ ಒಂದು ಕಾಯ್ದೆ ಜಾರಿಗೆ ಬಂದಿರೋದನ್ನು ಇಲ್ಲಿ ಕಾಣ್ತಾ ಇದ್ದೇವೆ. ಹಾಗಾಗಿ ಮಾನವ ಹಕ್ಕುಗಳ ಒಂದು ರಾಷ್ಟ್ರೀಯ ಆಯೋಗದ ಒಂದು ಕಾರ್ಯದಕ್ಷತೆ ಆಗಿರಬಹುದು ಮತ್ತಷ್ಟು ಮತ್ತು ಇನ್ನಷ್ಟು ಹೆಚ್ಚಿಸುವುದು ಕೂಡ ಈ ಒಂದು ಕಾಯ್ದೆಯ ಉದ್ದೇಶ ಆಗಿತ್ತು. ಮೂಲ ಕಾಯ್ದೆಯಿಂದ ಈ ತಿದ್ದುಪಡಿ ಮಾಡಿರುವಂಥ ಮೂಲ ಉದ್ದೇಶ ಏನಪ್ಪ ಅಂದ್ರೆ ಅದೊಂದು ಕಾರ್ಯದಕ್ಷತೆಯನ್ನು ಹೆಚ್ಚಿಸಬೇಕು ಅಂತ ನಾವಿಲ್ಲಿ ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕಾಗುತ್ತೆ ಆತ್ಮೀಯ ಸ್ನೇಹಿತರೆ. ಹಾಗಾಗಿ ಏನೆಲ್ಲ ಬದಲಾವಣೆ ಆಗಿದೆ ಅಂತ ನಾವು ಸೂಕ್ಷ್ಮವಾಗಿ ಇಲ್ಲಿ ಗಮನಿಸ್ತಾ ಹೋದಾಗ 1993ರ ಮೂಲ ಕಾಯ್ದೆ ಆಗಿರಬಹುದು ಮತ್ತು 2019ರ ತಿದ್ದುಪಡಿ ಕಾಯ್ದೆ, ಈ ಎರಡರ ನಡುವಿನ ಏನು ವ್ಯತ್ಯಾಸವನ್ನು ಒಳಗೊಂಡಿದೆ ಅಂತ ನೋಡ್ತಾ ಹೋದಾಗ ಮೊದಲನೇದಾಗಿ ಜಾರಿಗೆ ಬಂದಂಥ 1993ರ ಮೂಲ ಕಾಯ್ದೆ ಏನೆಲ್ಲ ಒಳಗೊಂಡಿರುತ್ತೋ ಅಂತ ನೋಡೋಣ. ನಂತರದಲ್ಲಿ 2019ರ ತಿದ್ದುಪಡಿ ಕಾಯ್ದೆಯಲ್ಲಿ ಏನೆಲ್ಲ ಬದಲಾವಣೆ, ಇವೆರಡನ್ನ ಅಧ್ಯಯನ ಮಾಡಿದಾಗ ನಮಗೆ ಏನಂತಲ್ಲ ಒಂದು ಸ್ಪಷ್ಟವಾಗಿ 1993ರ ಮತ್ತು 2019ರ ನಡುವಿನ ವ್ಯತ್ಯಾಸವನ್ನು ಕಾಣೋದಕ್ಕೆ ಸಾಧ್ಯ ಆಗುತ್ತೆ ಆತ್ಮೀಯರೇ.
ನೋಡಿ, ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರನ್ನ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರನ್ನಾಗಿ ನೇಮಿಸಲು ಅವಕಾಶವನ್ನು ಮಾಡಿಕೊಟ್ಟಿದ್ದು ಯಾವುದು ಅಂದರೆ ಅದು 1993ರ ಮೂಲ ಕಾಯ್ದೆ ಅಂತ ನೋಡ್ತೇವೆ. ಹಾಗೆ ಇಲ್ಲಿ ರಾಷ್ಟ್ರೀಯ ಪರಿಶಿಷ್ಟ ಜಾತಿಗಳ ಆಯೋಗ ಆಗಿರ್ಬೋದು, ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಅಂತ ಹೇಳ್ತೇವೆ. ಅದರ ಜೊತೆಗೆ ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗ ಅಂದರೆ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಟ್ರೈಬ್ಸ್ ಅಂತ ಹೇಳ್ತೇವೆ. ರಾಷ್ಟ್ರೀಯ ಮಹಿಳಾ ಆಯೋಗ ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ ಅಂತ ಹೇಳ್ತೇವೆ. ಅದ್ರ ಜೊತೆ ಇವುಗಳ ರಾಷ್ಟ್ರೀಯ ಅಧ್ಯಕ್ಷರು ಮಾನವ ಹಕ್ಕುಗಳ ಆಯೋಗದ ಸದಸ್ಯರಾಗಿ ಅಂತಲ್ಲ ಸೇವೆ ಸಲ್ಲಿಸಿರೋದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಅದು ಯಾವುದಂದ್ರೆ 1993ರ ಮೂಲ ಕಾಯ್ದೆಯಲ್ಲಿ ಅಂತ ನೋಡ್ತಾ ಇದ್ದೇವೆ. ನಂತರದಲ್ಲಿ ನೋಡಿ, ಈ 1993ರ ಮೂಲ ಕಾಯ್ದೆಯಲ್ಲಿ ಏನೆಲ್ಲ ಅಂಶಗಳನ್ನು ಒಳಗೊಂಡಿದೆ ಅಂದರೆ ಮಾನವ ಹಕ್ಕುಗಳ ಬಗೆಗೆ ಯಾರು ಜ್ಞಾನವನ್ನು ಹೊಂದಿರ್ತಾರೋ ಅಂಥವರು ಇಬ್ಬರು ವ್ಯಕ್ತಿಗಳನ್ನು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಸದಸ್ಯರನ್ನಾಗಿ ನೇಮಿಸುವಂಥ ಅವಕಾಶವನ್ನು ಆ ಒಂದು 1993ರ ಕಾಯ್ದೆ ನೀಡಲಾಗಿತ್ತು ಅಂತ ನೋಡ್ತೇವೆ. ನಂತರದಲ್ಲಿ ನೋಡಿ, ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರನ್ನು ಅಂದರೆ ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್ ಅಂತ ನೋಡ್ತೇವೆ, ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರನ್ನಾಗಿ ನೇಮಕ ಮಾಡುವಂಥ ಅವಕಾಶವನ್ನು ಕೂಡ ಹೊಂದಿತ್ತು ಅಂತ ನೋಡ್ತೇವೆ. ನಂತರದಲ್ಲಿ ನೋಡಿ, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಮತ್ತು ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರು 5 ವರ್ಷಗಳ ಅವಧಿ ಅಥವಾ 70 ವರ್ಷಗಳ ವಯಸ್ಸಾಗುವವರೆಗೂ ಯಾವುದು ಮೊದಲಾಗುತ್ತದೆಯೋ ಅಲ್ಲಿವರೆಗೆ ಅಧಿಕಾರದಲ್ಲಿ ಮುಂದುವರಿಯುವಂಥ ಒಂದು ಅವಕಾಶವನ್ನು ಕೊಟ್ಟಿದ್ದು ಯಾವುದು ಅಂದರೆ ಅದುವೇ 1993ರ ರಾಷ್ಟ್ರೀಯ ಒಂದು ಮಾನವ ಹಕ್ಕುಗಳ ಆಯೋಗವಂತ ನೋಡ್ತಾ ಇವೆ. ನಂತರದಲ್ಲಿ ಪ್ರಮುಖವಾಗಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಮತ್ತು ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಸದಸ್ಯರನ್ನು 5 ವರ್ಷಗಳ ಅವಧಿಯವರೆಗೆ ಮರುನಾಮಕರಣ ಮಾಡುವಂಥ ಅವಕಾಶವನ್ನು ಕೂಡ ಆ ಸಂದರ್ಭದಲ್ಲಿ ನೀಡಲಾಗಿತ್ತು. ಹೀಗಾಗಿ ಇಲ್ಲಿವರೆಗೆ ನಾವು ನೋಡ್ತಾ ಇದ್ದೇವಲ್ಲ, ಈ ಎಲ್ಲ ಒಂದು ಅವಕಾಶ ನೀಡಿರೋದು ಯಾವುದು ಅಂದರೆ ಅದುವೇ ಅಂತಲ್ಲ 1993ರ ಮೂಲ ಕಾಯ್ದೆ ಅಂತ ನೋಡ್ತೇವೆ. ಹಾಗಾದರೆ 2019ರಲ್ಲಿ ರಾಷ್ಟ್ರಪತಿಯಿಂದ ಅಂಕಿತಗೊಂಡಂತಹ ಈ ಒಂದು ತಿದ್ದುಪಡಿ ಕಾಯ್ದೆ ಏನಿದೆ ಅಮೆಂಡ್ಮೆಂಟ್, ಈ ಅಮೆಂಡ್ಮೆಂಟನ್ನು 368ನೇ ವಿಧಿಯ ಮೂಲಕ ಮಾಡುತ್ತಾ ಈ ಅಮೆಂಡ್ಮೆಂಟಿಂದ ತಿದ್ದುಪಡಿಯಿಂದ ಯಾವೆಲ್ಲ ಬದಲಾವಣೆ ಆಯಿತು ಅಂತ ನಾವು ನೋಡ್ತಾ ಹೋದಾಗ ಇಲ್ಲಿ ನೋಡಿ 2019ರ ತಿದ್ದುಪಡಿ ಕಾಯ್ದೆಯ ಪ್ರಮುಖ ಅಂಶಗಳನ್ನು ಅಧ್ಯಯನ ಮಾಡ್ತಾ ಇದ್ದೇವೆ. ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರನ್ನು ಅಥವಾ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ಈ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾಗಿ ನೇಮಕ ಮಾಡುವಂಥ ಅವಕಾಶ ನೀಡಿದ್ದು ಯಾವುದಂದರೆ ಅದುವೇ 2019ರ ತಿದ್ದುಪಡಿ ಕಾಯ್ದೆ ಅಂತ ನಾವಿಲ್ಲಿ ಕಾಣ್ತಾ ಇದ್ದೇವೆ. ನಂತರದಲ್ಲಿ ನೋಡಿ, ಈ ಹಕ್ಕುಗಳ ಆಯೋಗದ ಈ ಕಾಯ್ದೆಯು ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗದ ಅಧ್ಯಕ್ಷರಾಗಿರಬಹುದು, ನಂತರದಲ್ಲಿ ವಿಕಲಾಂಗಚೇತನ ಆಯೋಗದ ಮುಖ್ಯಸ್ಥರಾಗಿರಬಹುದು, ಇವರನ್ನು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಸದಸ್ಯರನ್ನಾಗಿ ನೇಮಕ ಮಾಡುವಂಥ ಅವಕಾಶ ಅದು 2019ರ ಇತ್ತೀಚಿನ ತಿದ್ದುಪಡಿ ನೀಡಲಾಗಿದೆ ಅಂತ ನಾವು ನೋಡ್ತಾ ಇದ್ದೇವೆ. ನಂತರದಲ್ಲಿ ನೋಡಿ, ಮಾನವ ಹಕ್ಕುಗಳ ಬಗೆಗೆ ಜ್ಞಾನ ಹೊಂದಿರುವಂತಹ 3 ಜನ ವ್ಯಕ್ತಿಗಳನ್ನು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಸದಸ್ಯರನ್ನಾಗಿ ನೇಮಿಸುವಂಥ ಅಧಿಕಾರವನ್ನು ನೀಡಲಾಗಿದೆ. ಹೀಗೆ ಇವರಲ್ಲಿ ಕನಿಷ್ಠ ಒಬ್ಬರು ಮಹಿಳೆ ಆಗಿರಬೇಕು. ಏನು 3 ಜನರನ್ನು ಆಯ್ಕೆ ಮಾಡ್ತಾರಲ್ಲ, ಇದರಲ್ಲಿ ಕನಿಷ್ಠ ಒಬ್ಬರು ಮಹಿಳೆ ಆಗಿರಬೇಕು ಅನ್ನುವಂಥ ಶಿಫಾರಸನ್ನು ಕೂಡ ಅದು 2019ರ ತಿದ್ದುಪಡಿ ಕಾಯ್ದೆ ಮಾಡಿರೋದನ್ನು ನಾವು ಕಾಣ್ತಾ ಇದ್ದೇವೆ. ಹೀಗೆ ಈ ಎರಡರ ನಡುವಿನ ವ್ಯತ್ಯಾಸವನ್ನು 1993ರ ಮತ್ತು 2019ರ ನಡುವಿನ ಒಂದು ವ್ಯತ್ಯಾಸವನ್ನು ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ನಂತರದಲ್ಲಿ ನೋಡಿ, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಆಗಿರಬಹುದು, ಅದ್ರ ಜೊತೆಗೆ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್ ಆಗಿರ್ಬೋದು, ಅವರ ಅಧ್ಯಕ್ಷರಾಗಿರ್ಬೋದು ಮತ್ತು ಸದಸ್ಯರನ್ನು 3 ವರ್ಷಗಳ ಅವಧಿ ಅಥವಾ 70 ವಯಸ್ಸಾಗುವವರೆಗೆ ಯಾವುದು ಮೊದಲಾಗುತ್ತೋ ಅಲ್ಲಿವರೆಗೆ ಅವರು ಹುದ್ದೆಯಲ್ಲಿ ಮುಂದುವರಿಯುತ್ತಾರೆ ಅನ್ನೋದನ್ನು ನಾವು ಸ್ಪಷ್ಟಪಡಿಸ್ತೇವೆ. ಇಲ್ಲಿ ನೋಡಿ, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಆಗಿರಬಹುದು, ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಸದಸ್ಯರು 5 ವರ್ಷಗಳ ಕಾಲ ಮರು ನೇಮಕಾತಿಯ ಅವಧಿಯ ಮೇಲಿನ ಮಿತಿಯನ್ನು ಕೂಡ ತೆಗೆದು ಹಾಕಿರೋದನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ದೇವೆ. ನಂತರದಲ್ಲಿ ನೋಡಿ, ಕೇಂದ್ರ ಸರ್ಕಾರ ಸೆಂಟ್ರಲ್ ಗೌರ್ಮೆಂಟ್, ಕೇಂದ್ರಾಡಳಿತ ಪ್ರದೇಶ ಯೂನಿಯನ್ ಟೆರಿಟರೀಸ್ ಮಾನವ ಹಕ್ಕುಗಳಿಗೆ ಸಂಬಂಧಿಸಿದಂತೆ ನಿರ್ವಹಿಸುವಂಥ ಕಾರ್ಯವನ್ನು ರಾಜ್ಯ ಮಾನವ ಹಕ್ಕುಗಳ ಆಯೋಗಕ್ಕೆ ವಹಿಸಬಹುದು ಎಂದು ಸ್ಪಷ್ಟಪಡಿಸಿರೋದನ್ನು ನೋಡ್ತೇವೆ. ಹೀಗೆ ಎಲ್ಲ ಅಂಶಗಳನ್ನು ಕೂಡ ಇಲ್ಲಿ ನಾವು ಅಂತಲ್ಲ ಈ ಎರಡರ ನಡುವಿನ ಕಾಯ್ದೆಗಳ ವ್ಯತ್ಯಾಸದ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಇದ್ದೇವೆ. ಹಾಗಾಗಿ ಆತ್ಮೀಯರೇ, ಭಾರತ ಸಂವಿಧಾನದಲ್ಲಿ ನಾವು ಪ್ರಮುಖವಾಗಿ ಈ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂತ ಹೇಳ್ತೇವೆ, ಅಂದರೆ ಸಂವಿಧಾನೇತರ ಸಂಸ್ಥೆಗಳ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೇವೆ. ಮೊದಲನೇದಾಗಿ ನಾವು ಅಧ್ಯಯನ ಮಾಡಿದ್ದು NDC ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಅಂತ ರಾಷ್ಟ್ರೀಯ ಅಭಿವೃದ್ಧಿ ಸಂಸ್ಥೆಯ ಬಗ್ಗೆ ನೋಡ್ತೇವೆ. ಎರಡನೇದಾಗಿ ನೀತಿ ಆಯೋಗ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾದ ಬಗ್ಗೆ ಅಧ್ಯಯನ ಮಾಡಿದ್ದೇವೆ. ಈ ಒಂದು ಸಂಚಿಕೆಯಲ್ಲಿ ಪ್ರಮುಖವಾಗಿ 3ನೆಯ ಅತ್ಯಂತ ಪ್ರಮುಖವಾದಂತಹ ಒಂದು ಸಂವಿಧಾನೇತರ ಸಂಸ್ಥೆ ಯಾವುದು ಅಂದರೆ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್, ಅಂದರೆ ರಾಷ್ಟ್ರೀಯ ಮಾನವ
ಹಕ್ಕುಗಳ ಆಯೋಗದ ಕಾರ್ಯಗಳೇನು, ಅದರ ಅಧ್ಯಕ್ಷ ಮತ್ತು ಸದಸ್ಯರ ಅರ್ಹತೆಗಳೇನು ಮತ್ತು ಯಾವ ಯಾವ ಕಾರ್ಯಗಳನ್ನು ಅದು ನಿರ್ವಹಿಸುತ್ತೆ ಅಂತ ಸಂಪೂರ್ಣವಾಗಿ ಅಧ್ಯಯನ ಮಾಡಿದ್ದೇವೆ. ಅದಷ್ಟೇ ಅಲ್ಲದೆ ಯಾವಾಗ ಮೂಲ ಕಾಯ್ದೆಯಲ್ಲಿ 1993ರ ಕಾಯ್ದೆಯಲ್ಲಿ ಯಾವೆಲ್ಲ ಅಂಶಗಳನ್ನು ಒಳಗೊಂಡಿತ್ತು, ನಂತರದಲ್ಲಿ ಇತ್ತೀಚೆಗೆ 2019ರಲ್ಲಿ ಏನೆಲ್ಲ ಬದಲಾವಣೆಯಾಗಿದೆ, ಈ ಎರಡನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡಿ ಅವುಗಳ ಎರಡರ ನಡುವಿನ ವ್ಯತ್ಯಾಸವನ್ನು ಕೂಡ ಅಧ್ಯಯನ ಮಾಡಿದ್ದೇವೆ. ಹಾಗಾಗಿ ಈ ಒಂದು ಸಂಚಿಕೆಯಲ್ಲಿ ಸಂಪೂರ್ಣವಾಗಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಅಂದರೆ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಬಗ್ಗೆ ಸಂಪೂರ್ಣವಾಗಿ ಅಧ್ಯಯನ ಮಾಡಿದ್ದೇವೆ. ಆತ್ಮೀಯರೇ, ನಾನು ಗುರುದೇವ್ ಬಳುಂಡಗಿ, ತಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು.